ಬಿಜೆಪಿ ರಣಕಹಳೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಕಲಬುರಗಿಯಿಂದ ಮೋದಿ ರಣಕಹಳೆಯನ್ನು ಮೊಳಗಿಸಿರುವಂಥದ್ದು, ಜೊತೆಗೆ ಒಂದಷ್ಟು ಕಾರ್ಯತಂತ್ರಗಳು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಡ್ತೀನಿ. ಜೊತೆಗೆ ತಜ್ಞರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಎಲ್ಲೊಂದು ಕಡೆಗೆ ಬಿಜೆಪಿನಲ್ಲಿ ಬಹಳ ಉತ್ಸಾಹ ಕಾಣ್ತಿರುವಂಥದ್ದು, ಅದರಲ್ಲೂ ಯಾವಾಗ ಈ ಗಡಿಯನ್ನು ದಾಟಿ ಉಗ್ರರ ಮೇಲೆ ದಾಳಿ ಮಾಡಿ ಬಂದಾಯಿತೋ ಆವಾಗಿನಿಂದ ಬಿಜೆಪಿಯವರ ಕಾನ್ಫಿಡೆನ್ಸ್ ನೀವು ನೋಡಬೇಕು. ಇಂಥ ಸಂದರ್ಭದಲ್ಲೇ ಮೋದಿ ರಾಜ್ಯಕ್ಕೆ ಬಂದಿರುವಂಥದ್ದು, ಜೊತೆಗೆ ಕಲಬುರಗಿನಲ್ಲಿ ರಣಕಹಳೆಯನ್ನು ಓದಿರುವಂಥದ್ದು. ಇದೆಲ್ಲದರ ಜೊತೆಗೆ ಒಂದು ಗಮನಿಸಬೇಕಾದಂಥ ಸಂಗತಿ, ಖರ್ಗೆ ಅವರ ವಿರುದ್ಧ ಈಗಾಗಲೇ ಅಭ್ಯರ್ಥಿ ಕೂಡ ಘೋಷಣೆ ಆಗಿ ಹೋಗಿದೆ. ಡಾಕ್ಟರ್ ಜಾಧವ್ ಇವರು ಅಲ್ಲಿನ ಅಭ್ಯರ್ಥಿ ಅನ್ನುವಂಥದ್ದು. ಇವತ್ತು ಜಾಧವ್ ಮುಂದೆ ಯಾರು, ಈ ಪ್ರಶ್ನೆ ಅತ್ಯಂತ ಸಹಜವಾಗಿ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇರುವಂಥದ್ದು, ಹೇಳ್ತಾ ಇರುವಂಥದ್ದು. ಇದೆಲ್ಲದರ ಜೊತೆಗೆ ಯಾರ್ಯಾರು ಅತೃಪ್ತರಿದ್ದಾರೆ, ಅತೃಪ್ತರನ್ನು ಸಮಾಧಾನ ಮಾಡಲಿಕ್ಕೋಸ್ಕರ CM ಈಗಾಗಲೇ ಅವರೊಂದು ರೀತಿಯ ಕಾರ್ಯತಂತ್ರವನ್ನು ಹೆಣಿತಾ ಇದ್ದಾರೆ. ಅವರೇ ಮನೆಗೆ ಹೋಗಿ ಅವ್ರ ಜೊತೆಗೆ ಮಾತಾಡಿ ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದೇನು ಅನ್ನುವಂಥದ್ದು, ಜೊತೆಗೆ ಬಿಜೆಪಿಯ ರಣಕಹಳೆ ಏನನ್ನು ತೋರಿಸುತ್ತೆ. ಸೊ ಇದೇ ಈಗಿನ ಚರ್ಚಾ ವಿಷಯ. ಬನ್ನಿ ಇದರ ಬಗ್ಗೆ ಮಾತಾಡೋಣ. ಮಹದೇವ್ ಪ್ರಕಾಶ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರು, ರಾಜ್ಯ ರಾಜಕೀಯವನ್ನು ಬಹಳ ಹತ್ತಿರದಿಂದ ಬಲ್ಲಂಥ ಪತ್ರಕರ್ತರು. NH ಕೋನ್ ರೆಡ್ಡಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು. ಇನ್ನು HM ರೇವಣ್ಣ, ಮಾಜಿ ಸಚಿವ, ಕಾಂಗ್ರೆಸ್ನ ಹಿರಿಯ ನಾಯಕ, ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. BJP MLC ರವಿಕುಮಾರ್ ಕಲಬುರಗಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಸಾಕಷ್ಟು ಮಾತಾಡೋದಿದೆ, ಆದರೆ ಅದಕ್ಕಿಂತ ಮೊದಲು ಇವತ್ತಿನ ರಣಕಹಳೆಯ ಬಗ್ಗೆ ಹೇಳಲೇಬೇಕು. ಮೋದಿ ಮಾತಾಡಿದಂಥ ರೀತಿ, ಜೊತೆಗೆ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಂಥ ರೀತಿ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆಗೆ ನಾವು ಯುದ್ಧಕ್ಕೆ ಸಜ್ಜಾಗಿದ್ದೀವಿ ಎನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನಿಸಿರುವಂಥದ್ದು. ಜೊತೆಗೇನು ಅಂತಂದರೆ, ಮೋದಿಯವರ ಪ್ರತಿ ಮಾತಲ್ಲೂ ಕೂಡ ಕಾನ್ಫಿಡೆನ್ಸ್ ತುಂಬಿ ತುಳುಕ್ತಾ ಇತ್ತು. ಇವತ್ತು ಜಾಧವ್ ಬಂದಾಯಿತು, ಮುಂದೆ ಯಾರು ಅನ್ನುವಂಥ ದೊಡ್ಡ ಪ್ರಶ್ನೆ. ಜೊತೆಗೇನು ಅಂತಂದರೆ, ಒಬ್ಬೊಬ್ಬ ನಾಯಕರನ್ನು ಸೋಲಿಸಲಿಕ್ಕೆ ನಾಯಕರ ಹಿಂಡು ದಂಡೆ ಸಿದ್ಧವಾಗಿದೆ ಅನ್ನುವಂಥ ಸ್ಪಷ್ಟ ಸೂಚನೆಯನ್ನು ಈ ಮುಖಾಂತರ ರವಾನಿಸಿರುವಂಥದ್ದು. ಹಾಗಾದರೆ ಇವತ್ತಿನ ಬೆಳವಣಿಗೆ ಏನು, ಕಲಬುರಗಿಯಿಂದ ಊದಿದಂಥ ರಣಕಹಳೆ ಯಾವ ರೀತಿ ಇತ್ತು, ಬನ್ನಿ ನೋಡೋಣ. ಲೋಕಸಭೆ ಮಹಾಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಗಲು ಇನ್ನು ಕೆಲವೇ ದಿನ ಬಾಕಿ. ಈ ಹಿನ್ನೆಲೆ ಎಲ್ಲಾ ಪಕ್ಷಗಳು ಭರ್ಜರಿ ತಾಲೀಮು ನಡೆಸುತ್ತಿವೆ. ಅದರಲ್ಲೂ ಮೋದಿಗೆ ಆಗಾಗ ಟಾಂಗ್ ಕೊಡೋ ಖರ್ಗೆಯನ್ನ ಸೋಲಿಸೋದು ಬಿಜೆಪಿ ಲೆಕ್ಕಾಚಾರ. ಅದಕ್ಕಾಗಿ ಹಲವು ತಿಂಗಳಿಂದ ಪ್ಲಾನ್ ಮಾಡ್ತಾ ಇರುವ ಕಮಲ ನಾಯಕರು ಒಬ್ಬೊಬ್ಬರನ್ನೇ ಪಕ್ಷಕ್ಕೆ ಸೆಳಿತಾ ಇದೆ. ಖರ್ಗೆ ಮೇಲೆ ಮುನಿಸಿಕೊಂಡಿದ್ದ ಮಾಲಿಕಯ್ಯ ಗುತ್ತೇದಾರರನ್ನ ಕಳೆದ ವಿಧಾನಸಭೆ ಚುನಾವಣೆ ವೇಳೆ ಸೆಳೆಯುವಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು. ಹಿಂದುಳಿದ ವರ್ಗದ ನಾಯಕನಾಗಿರುವ ಗುತ್ತೇದಾರ್ ಮೂಲಕ ಹಿಂದುಳಿದ ವರ್ಗಗಳ ವೋಟ್ ಬಾಚಿಕೊಂಡಿತ್ತು. ಸ್ವತಃ ಮಾಲಿಕಯ್ಯ ಗುತ್ತೇದಾರ್ ಸೋತ್ರು ಕಲಬುರಗಿ ಜಿಲ್ಲೆಯಲ್ಲಿ ಬಿಜೆಪಿ 4 ಸ್ಥಾನ ಗೆದ್ದಿತ್ತು. ಬಳಿಕ ಕೋಲಿ ಸಮಾಜದ ಮುಖಂಡನಾಗಿರುವ ಬಾಬುರಾವ್ ಚಿಂಚನ್ಸೂರನ್ನ ಸೆಳೆದಿತ್ತು. ಬಾಬುರಾವ್ ಚಿಂಚನ್ಸೂರ್ ಕೂಡ ಖರ್ಗೆ ವಿರೋಧಿ, ಜೊತೆಗೆ ಕೋಲಿ ಸಮಾಜದ ಪ್ರಮುಖ ನಾಯಕ. ಇನ್ನು ಲಂಬಾಣಿ ಸಮಾಜದ ಪ್ರಮುಖ ನಾಯಕನಾಗಿದ್ದ ಡಾಕ್ಟರ್ ಉಮೇಶ್ ಜಾಧವ್ರನ್ನ ಕೂಡ ಬಿಜೆಪಿ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ದಲಿತ, ಲಿಂಗಾಯತ, ಲಂಬಾಣಿ ಹಾಗೂ ಕೋಲಿ ಸಮಾಜದ ಮತಗಳೇ ಹೆಚ್ಚಾಗಿವೆ. ಹೀಗಾಗಿ ಹಿಂದುಳಿದ ವರ್ಗಗಳ ನಾಯಕ ಮಾಲಿಕಯ್ಯ ಗುತ್ತೇದಾರ್, ಕೋಲಿ ಸಮಾಜದ ನಾಯಕ ಬಾಬುರಾವ್ ಚಿಂಚನಸೂರ್, ಲಂಬಾಣಿ ಸಮಾಜದ ಡಾಕ್ಟರ್ ಉಮೇಶ್ ಜಾಧವ್ರನ್ನ ಸೆಳೆದಿರುವ ಬಿಜೆಪಿ ಖರ್ಗೆ ಸೋಲಿಸಲು ಜಾತಿ ಸಮೀಕರಣ ಮಾಡುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಲಿಂಗಾಯತ ಮತಗಳು ಹೆಚ್ಚಾಗಿ ಬಿಜೆಪಿಗೆ ಬರುವ ವಿಶ್ವಾಸದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಇನ್ನು ಖರ್ಗೆ ನಂಬಿಕೊಂಡಿರುವುದು ದಲಿತ, ಅಲ್ಪಸಂಖ್ಯಾತ ಹಾಗೂ ಕೋಲಿ ಸಮಾಜದ ಮತಗಳನ್ನ. ಕೋಲಿ ಸಮಾಜದ ಕೆಲವರು ಬಿಜೆಪಿ ಬೆಂಬಲಿಸಿದ್ರೆ ಇನ್ನು ಕೆಲವರು ಕಾಂಗ್ರೆಸ್ ಬೆಂಬಲಿಸುವ ಸಾಧ್ಯತೆ ಇದೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಜಿಲ್ಲೆಯಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡ್ತಿದ್ದಾರೆ. ಕೋಲಿ ಸಮಾಜದ ಋಣ ತನ್ನ ಮೇಲಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡ್ತಾ ಓಡಾಡ್ತಿದ್ದಾರೆ. ಆದ್ರೆ ಅವರ ಪುತ್ರ ವ್ಯಾಮೋಹ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ನಡವಳಿಕೆ ಅನೇಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಅವರೆಲ್ಲರಿಗೂ ಗಾಳ ಹಾಕಿರುವ ಬಿಜೆಪಿ ಅವರನ್ನ ಪಕ್ಷಕ್ಕೆ ಕರೆತರುವ ಪ್ರಯತ್ನ ಮಾಡ್ತಿದೆ. ಇನ್ನು ಉಮೇಶ್ ಜಾಧವ್ ಆಗಮನದಿಂದ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಿಜೆಪಿಯ ಪ್ರಮುಖ ಲಂಬಾಣಿ ನಾಯಕರಾಗಿ ಹೊರಹೊಮ್ಮಿದ್ದಾರೆ.
ಕಲಬುರಗಿ, ಬೀದರ್, ಬಳ್ಳಾರಿ ಸೇರಿದಂತೆ ಅನೇಕ ಕಡೆ ಲಂಬಾಣಿ ಸಮುದಾಯದವರು ಹೆಚ್ಚಾಗಿದ್ದು, ಲಂಬಾಣಿ ಮತಗಳನ್ನ ಕ್ರೋಢೀಕರಿಸುವ ತಂತ್ರವನ್ನು ಬಿಜೆಪಿ ಮಾಡುತ್ತಿದೆ. ಇನ್ನು ಧರಮ್ ಸಿಂಗ್ ಹಾಗೂ ಖಮ್ರುಲ್ ಇಸ್ಲಾಂ ಇಲ್ಲದೆ ಮೊದಲ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭಾ ಚುನಾವಣೆಯನ್ನ ಎದುರಿಸುತ್ತಿದ್ದಾರೆ. ಸಂಜಯ್, ಟಿವಿ9, ಕಲಬುರಗಿ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಬಿಜೆಪಿ ಎಂಎಲ್ಸಿ ರವಿಕುಮಾರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಚ್ ಎಂ ರೇವಣ್ಣ ಮಾಜಿ ಸಚಿವರು, ಕಾಂಗ್ರೆಸ್ನ ಹಿರಿಯ ನಾಯಕರು ಇನ್ನು ಸ್ವಲ್ಪ ಹೊತ್ತು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. NH ಕೋನ್ ರೆಡ್ಡಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ನಮ್ಮ ಜೊತೆಗೆ ಜಾಯ್ನ್ ಆಗಿರುವಂಥದ್ದು. ಮಹದೇವ್ ಪ್ರಕಾಶ್ ರಾಜ್ಯ ರಾಜಕೀಯವನ್ನು ಬಹಳ ಹತ್ತಿರದಿಂದ ಕಂಡಿರುವಂಥ ಹಿರಿಯ ಪತ್ರಕರ್ತರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ನನ್ನ ಚರ್ಚೆ ಆರಂಭ ಆಗ್ತಾ ಇದೆ ರವಿಕುಮಾರ್ ಅವರ ಮುಖಾಂತರ. ರವಿಕುಮಾರ್ ಅವರೇ, ಕಲಬುರಗಿಯಿಂದನೇ ನೀವು ರಣಕಹಳೆಯನ್ನು ಊದಿರುವಂಥದ್ದು, ಅದರಲ್ಲೂ ಮೋದಿಯವರನ್ನ ಕರೆಸಿ ದೊಡ್ಡ ಸಮಾವೇಶವನ್ನು ಮಾಡಿರುವಂಥ ರೀತಿ ನಂಬರ್ 1. ಎರಡನೇದೇನು ಅಂತಂದರೆ ಜಾಧವ್ ಅವರನ್ನ ಇದೇ ವೇದಿಕೆಯಲ್ಲಿ ಪಕ್ಷಕ್ಕೆ ಬರಮಾಡ್ಕೊಂಡಿರುವಂಥದ್ದು. ಎಲ್ಲೋ ಒಂದು ಕಡೆಗೆ ಏನು ಅಂದರೆ ನೇರವಾದ ಘೋಷಣೆ ಆಗಿಲ್ಲ ಅಷ್ಟನ್ನೇ, ಜಾಧವ್ ಅವರೇ ಮುಂದೆ ಖರ್ಗೆ ಅವರ ಎದುರಿನ ಸ್ಪರ್ಧಾಳು ಅನ್ನೋದನ್ನು ಕೂಡ ಹೇಳ್ತಿರುವಂಥದ್ದು ಪಕ್ಷದ ಒಳಗಿನ ಮಾತುಗಳು. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ BJPನಲ್ಲಿ ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಹೇಗೆ ಎದುರಿಸಬೇಕು ಚುನಾವಣೆಯನ್ನ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಕಾರ್ಯತಂತ್ರ ಕೂಡ ರಚನೆ ಆಗ್ತಿದೆ ಅನ್ನುವಂಥದ್ದು. ಏನಂತೀರಿ ಸರ್? ಈಗ ಆಲ್ರೆಡಿ ತಮ್ಮ ಟಿವಿನಲ್ಲಿ ಬಂದಂತೆ ಇಡೀ ರಾಜ್ಯದಲ್ಲಿ ಸುದ್ದಿ ಆದಂತೆ ಇವತ್ತು ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಅವರು ಭಾರತೀಯ ಜನತಾ ಪಾರ್ಟಿ ಸೇರಿರೋದ್ರಿಂದ ಇಡೀ ರಾಜ್ಯದಲ್ಲಿ ಆನೆಯ ಬಲ ಬಂದಂತಾಗಿದೆ. ಈ ಹಿಂದೆ ಮಾಲಿಕಯ್ಯ ಗುತ್ತೇದಾರ್ ಅವರು ಇರಬಹುದು, ಅದೇ ರೀತಿ ಬಾಬುರಾವ್ ಚಿಂಚನ್ಸೂರ್ ಅವರು ಇರಬಹುದು, ಈ ತರ ಅನೇಕರು ಹೈದರಾಬಾದ್ ಕರ್ನಾಟಕದ ಬಹಳ ದೊಡ್ಡ ನಾಯಕರು ನಮ್ಮ ಪಾರ್ಟಿಯನ್ನ ಸೇರಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ನೋಡಬಹುದು, ಉತ್ಸಾಹ ಅನ್ನೋದು 100 ಮಡಿ ಆಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡೋದಾದ್ರೆ ಕಲಬುರಗಿ ಲೋಕಸಭಾ ಸೀಟನ್ನ ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100 ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಓಕೆ, ಸೊ ಒಂದು ನಿಮಿಷ ರವಿಕುಮಾರ್, ನೀವು ಮಾತಾಡಿದಂತ ಮಾತುಗಳಿಗೆ ಜನತಾ ಪಾರ್ಟಿ ಗೆಲ್ಲಲಿದೆ. ನೀವು ಮಾತಾಡಿದಂತ ಮಾತುಗಳಿಗೆ ನಮ್ಮ ಅಬ್ಜೆಕ್ಷನ್ ಇಲ್ಲ. ಖಂಡಿತವಾಗಲೂ ನೀವು ಹೇಳಿದ್ರಿ ಜಾಧವ್ ಅವರು ಬರೋದ್ರ ಮುಖಾಂತರ ಒಂದು ಲೆಕ್ಕದಲ್ಲಿ ಆನೆ ಬಲ ಬಂದಂಗಾಯ್ತು ಅನ್ನುವಂಥದ್ದು. ಒಪ್ಕೊಳ್ಳೋಣ ಬಿಡಿ, ಆನೆ ಬಲ ಬಂದಂಗಾಯ್ತು ಅನ್ನೋದು ಮಾತನ್ನ ಹೇಳ್ತಾ ಇದ್ದೀರಿ. ಈಗ ಅವ್ರ ತೂಕ ಎಷ್ಟು, ಆನೆ ಬಲ ಎಷ್ಟರ ಮಟ್ಟಿಗೆ ಬಂತು, ನಾವು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ನಾಳೆ ಏನಾದರೂ ನಿಜಕ್ಕೂ ಆನೆಯಷ್ಟೇ ತೂಕದ ವ್ಯಕ್ತಿತ್ವ ಉಳ್ಳವಂಥವ್ರು ಏನಾದ್ರು ಬಂದುಬಿಟ್ರೆ ನೀವು ಆನೆ ಅಂತ ಅನ್ನಲ್ಲ, ಅವಾಗ ಡೈನೋಸಾರಸ್ ಅಂದ್ಬಿಡ್ತೀರಿ ನಾವು, ಗೊತ್ತಿಲ್ಲ ನನಗೆ. ಆದರೆ ಒಂದು ಗಮನಿಸಬೇಕಾದಂಥ ಸಂಗತಿ, ಇನ್ನೊಂದು ಕಡೆಗೆ ಮಿತ್ರ ಪಕ್ಷಗಳು ಕೂಡ ಈಗಾಗಲೇ ಬೇರೆ ಬೇರೆ ಕಾರ್ಯತಂತ್ರಗಳನ್ನು ಹೆಣಿತಾ ಇವೆ. ರವಿಕುಮಾರ್, ತಾವು ಗಮನಿಸಿದಿರಿ, ಇವತ್ತು ಮುಖ್ಯಮಂತ್ರಿಗಳು ಸ್ವತಃ ಅವರೇ ಹೋಗಿ ರಮೇಶ್ ಜಾರಕಿಹೊಳಿ ಮತ್ತು ಸಂಬಂಧಪಟ್ಟಂಥ ಬೇರೆ ಬೇರೆ ಶಾಸಕರ ಜೊತೆಗೆ ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಬ್ರದರ್ ನೀವು ಬೇಜಾರು ಮಾಡ್ಕೋಬೇಡಿ, ನಾನು ಇದೀನಿ ನಿಮ್ಮ ಜೊತೆಗೆ ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಂಗೂ ಹಿಂಗೂ ಮಾಡಿ ಎಲ್ಲಿ BJP ಕಡೆ ಜಾರಿ ಬಿಡ್ತಾರೋ ಜಾರಕಿಹೊಳಿ, ಅದನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಏನಂತೀರಿ ಇದ್ರ ಬಗ್ಗೆ? ನೋಡಿ ಸರ್, ಈಗ ಆಲ್ರೆಡಿ ಅಸಮಾಧಾನ ಅನ್ನೋದು ಭುಗಿಲೆದ್ದಿದೆ. ಈ ಸಮ್ಮಿಶ್ರ ಸರ್ಕಾರದಲ್ಲಿ JDS ಮತ್ತು ಕಾಂಗ್ರೆಸ್ ಎರಡೇ ಪಕ್ಷಗಳು, ಇವರಿಬ್ಬರು ಸೀಟುಗಳು ಯಾರಿಗೆ ಎಷ್ಟು ಸೀಟು ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಆದ್ರೆ ಒಮ್ಮತಕ್ಕೆ ಬಂದಿಲ್ಲ. ಆದ್ರೆ JDS ನವರು ದೇವೇಗೌಡರು, ಕುಮಾರಸ್ವಾಮಿ ಅವರು ಸೀಟ್ಗಳನ್ನ ಅನೌನ್ಸ್ಮೆಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಕುಮಾರಸ್ವಾಮಿ ಅವರು JDS ನಿರ್ಧಾರ ಮಾಡಿದ್ದೇ ಫೈನಲ್. ಹಾಗಾಗಿ ನೀವು ನೋಡಿ, ರಾಜ್ಯದೊಳಗಡೆ ಮಂಡ್ಯ ಲೋಕಸಭಾ ಸೀಟ್ ಅನ್ನ ಅವ್ರು ಅನೌನ್ಸ್ಮೆಂಟ್ ಮಾಡಿದ್ರು. ಪ್ರಜ್ವಲ್ ಅವರು ನಿಲ್ತಾರೆ ಅಂತ ಈಗ ಆಲ್ರೆಡಿ ಹೇಳಿದ್ದಾರೆ. ಅದೇ ತರ ಒಂದೊಂದೇ ಸೀಟ್ ಅನೌನ್ಸ್ಮೆಂಟ್ ನಿಲ್ತಾರೆ ಅಂತ ಪ್ರಜ್ವಲ್ ಅಲ್ಲ, ಅಸಮಾಧಾನ ತುಂಬಿ ತುಳುಕ್ತಾ ಇದೆ. ನಿಖಿಲ್ ಅಲ್ಲ, ಮಂಡ್ಯಕ್ಕೆ ನಿಖಿಲ್, ಹಾಸನಕ್ಕೆ ಪ್ರಜ್ವಲ್. ಓಕೆ, ಹಂಗಾಗಿ ಇಡೀ ರಾಜ್ಯದಲ್ಲಿ ಒಂದು ಅರ್ಧದಷ್ಟು ಲೋಕಸಭಾ ಸೀಟ್ಗಳನ್ನ JDS ನವರು ನಿಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಓಕೆ. ಆಮೇಲೆ ಕಾಂಗ್ರೆಸ್ನವರು ಒಂದ್ ರೀತಿ JDS ನವ್ರಿಗೆ ಕೊಡ್ಬೇಕಾಗತ್ತೆ ಅನ್ನುವಂತ ಮಾತು ಒಳೊಳಗೆ ಕೇಳಿ ಬರ್ತಾ ಇದೆ. ಮತ್ತು ಸರ್ಕಾರದ ಸಾಧನೆ ಅಂತೂ ಶೂನ್ಯ. ರೈತರು ಅಸಮಾಧಾನದಿಂದ ಭುಗಿಲೆದ್ದಿದ್ದಾರೆ. ಬರಗಾಲ ತುಂಬಿ ತುಳುಕ್ತಾ ಇದೆ, ಏನೇನು ಅಭಿವೃದ್ಧಿ ಇಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಮೋದಿ ಸರ್ಕಾರ ಮತ್ತೊಂದ್ಸಾರಿ ಬರಬೇಕು ಅನ್ನುವಂಥದ್ದು ಮನೆ ಮಾತಾಗಿದೆ. ಓಕೆ, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಏನು ಅಂತಂದ್ರೆ ಕಾಂಗ್ರೆಸ್ ನಾಯಕರು ಏನೇನು ಮಾತಾಡಬೇಕಾಗಿತ್ತಲ್ಲ ರವಿಕುಮಾರ್ ಅವರೇ, ಅದನ್ನ ತಾವು ಮಾತಾಡ್ಬಿಟ್ರಿ ಅಂತ.
ಎಲ್ಲ ಕಡೆಗೂ JDS ನವ್ರು ನಿಲ್ತಾರೆ ಅಂತಂತಾರೆ, ಎಲ್ಲ ಕಡೆಗೂ ಅವ್ರದೇ ಪ್ರಾಬಲ್ಯ, ಅವ್ರವ್ರ ಕುಟುಂಬದವ್ರು ನಿಲ್ಲಿಸ್ತಾರೆ ಅಂತಾರೆ. ಅದು ನಿಜಕ್ಕೂ ಈ ಕಾಂಗ್ರೆಸ್ ನಾಯಕರು ಮಾತಾಡಬೇಕಾಗಿತ್ತಲ್ಲ, ಆ ಮಾತುಗಳು ನಿಮ್ಮ ಬಾಯಿಂದ ಬಂತು. ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಕೋನ್ ರೆಡ್ಡಿ ಅವರಿದ್ದಾರೆ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು. ಕೋನ್ ರೆಡ್ಡಿ ಅವರೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನೋಡ್ತಾ ಇದ್ದೀರಿ, ಏನು ಅನ್ನಿಸ್ತಾ ಇದೆ? ಇವತ್ತು ಮೋದಿಯವರು ರಣಕಹಳೆ ಊದಿದ್ದಾರೆ. ಜೊತೆಗೇನು ಅಂತಂದರೆ ನಾವು ಒಂದೊಂದು ಕ್ಷೇತ್ರವನ್ನು ಹಿಂಗೆ ಆವರಿಸ್ಕೊತಾ ಬರ್ತೀವಿ ಅನ್ನುವಂಥ ಸಂದೇಶ ಕೂಡ ರವಾನೆ ಮಾಡಿದ್ದಾರೆ. ಇವತ್ತು ಏನಂತೀರಿ? 4.5 ವರ್ಷ ಕರ್ನಾಟಕದ ನೆನಪಾಗಲಿಲ್ಲ. ಇವತ್ತು ಕರ್ನಾಟಕದ ಬಗ್ಗೆ, ರೈತರ ಬಗ್ಗೆ ಕುಮಾರಸ್ವಾಮಿ ಅವರು ರಿಮೋಟ್ ಕಂಟ್ರೋಲ್ ಅದಾರ ಅಂತಕೊಂಡೇಳಿ 10 ಹಲವು ವಿಚಾರಗಳನ್ನ ಪ್ರಧಾನಮಂತ್ರಿಗಳು ಪ್ರಸ್ತಾಪ ಮಾಡ್ಯಾರ. ರೈತರಿಗೆ ನಾವು ಅನ್ಯಾಯ ಮಾಡಿದ್ರು ಅನ್ನೋಂಥ ಮಾತನ್ನು ಕೂಡ ಹೇಳ್ಯಾರ. ನಾವೇನು ರೈತರ ಅಕೌಂಟಿಗೆ 2,000 ಹಾಕಿಲ್ಲ, ರೈತರ 6.5 ಲಕ್ಷ ಜನರ ಅಕೌಂಟಿಗೆ ರಾಷ್ಟ್ರೀಕೃತ ಬ್ಯಾಂಕಿನ ಜಮಾ ಮಾಡಿ. ಇವತ್ತು ಇನ್ನೊಂದು 2-3 ದಿವಸದಾಗ 10 ಲಕ್ಷ ಜನ ರೈತರಿಗೆ ಜಮಾ ಆಗ್ತಾಯಿದೆ. ಇವತ್ತು ಅವರು ಕೇಂದ್ರ ಸರ್ಕಾರ ಒಂದು ನಡೆಸ್ತಕ್ಕಂಥ ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥವ್ರು. ನಾವು ಟೀಕೆ ಮಾಡ್ಬೇಕು ಅಂತ ಹೇಳೋದಿಲ್ಲ, ಅವ್ರಿಗೂ ಅಂಕಿಅಂಶಗಳು ಗೊತ್ತಿರ್ತಾವೆ. ಆ ರೀತಿಯಾಗಿ ಜನರಿಗೆ ಸುಳ್ಳು ಹೇಳ್ತಕ್ಕಂಥ ವ್ಯವಸ್ಥೆನ ಗೌರವ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಮಾಡಬಾರ್ದು ಅನ್ನೋದು ನನ್ನ ವಾದ. ಈಗ ರವಿಕುಮಾರ್ ಹೇಳಕತ್ತಾರೆ, ಏನು ಪ್ರಧಾನಮಂತ್ರಿಗಳು ಹೇಳಿದ್ರಲ್ಲಿ ಯಾವ ಅವ್ರು ರೈತರಿಗೆ ದುಡ್ಡು ಮುಟ್ಟಿಲ್ಲ, ಸುಳ್ಳು ಹೇಳ್ತಾರ, JDS ಕಾಂಗ್ರೆಸ್ ಸುಳ್ಳು ಹೇಳ್ತಾನೆ. ಇವತ್ತೇನಾದರೂ ಸುಳ್ಳು ಹೇಳಿದ್ವಿ ಅಂದ್ರೆ, ರೈತರ ಅಕೌಂಟಿಗೆ ದುಡ್ಡು ಜಮಾ ಮಾಡಿರೋದಿದ್ರೆ ನಾವು ರಾಜಕೀಯ ನಿವೃತ್ತಿ ಹೊಂದಲಿಕ್ಕೆ ತಯಾರಿದೆ. ಬೇಕಾದ್ರೆ ಅವ್ರು ತಯಾರಾಗಲಿ. ಬೇಕಾದ್ರೆ ಇವತ್ತು ವ್ಯವಸ್ಥೆ ಬೇಡ, ನೀವು ಕೇಳಿ ಸರ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರಿ, ನೀವು ಹಂಗಲ್ಲ, ನೀವು ನಿವೃತ್ತಿ ಘೋಷಣೆ ಮಾಡಿ. ನಾವು ಹೋರಾಟ ಮಾಡ್ಕೊಂಡ್ ಬಂದವರು, ನಾವು ವ್ಯವಸ್ಥೆಗೆ ಪೂರಕವಾಗಿ ಮಾತಾಡ್ತೇನೆ. ನಾ ಯಾರನ್ನ ಟೀಕೆ, ಈಗ ರವಿಕುಮಾರ್ ಹೇಳ್ತಾ ಇದ್ರು JDSನಲ್ಲಿ ಆಗಲೇ ಘೋಷಣೆ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ವ್ಯವಸ್ಥೆ ನಾವು ಯಾರು ಘೋಷಣೆ ಮಾಡಬೇಕು ಬಿಡೋದು ನಮ್ದು ಬಿಡ್ದಂಗೆ. ಈಗ ನಮ್ಮ ಪಾರ್ಟಿ ಇದು ಕಾಂಗ್ರೆಸ್ಸಲ್ಲಿ ಗುಂಪುಗಾರಿಕೆ ಪ್ರಶ್ನೆ ಇದೆ. BJP KJP BJP ಎಲ್ಲ ಇಲ್ಲೂ ಅವ್ರ ಕಡೆ ಅವ್ರೇನು ಸುದ್ದ ಅದಾರ? ಇವತ್ತು ನಡೆದಿದ್ದೆಲ್ಲ KJP ಅವ್ರದ್ದಲ್ಲ, BJP ಅವ್ರದ್ದೆಲ್ಲ. ಒರಿಜಿನಲ್ BJP ಅವ್ರು ಇಲ್ಲಿ ಕೂತ್ ಮಾತಾಡ್ತಾರೆ, ಅವು ಆ್ಯಕ್ಚುಲಿ KJP ಅವ್ರದ್ದು ನಡೀತಾ ಇದೆ. ಇದನ್ನು ನಾವು ನೂರಾರು ಹೇಳ್ಬೋದು. ಇವತ್ತು ರೈತರಿಗೆ ಅತಿ ಭಾರತ ದೇಶದಲ್ಲಿ ಗಮನ ಸೆಳೀತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡಿ ಟೀಕೆ ಮಾಡ್ತದ್ದು ನೋಡಿದರೆ, ಕುಮಾರಸ್ವಾಮಿ ಅವರು ಒಳ್ಳೆ ಮುಖ್ಯಮಂತ್ರಿ ಅಂತ ತಿಳ್ಕೊಂಡು ಹೇಳಿ ಇವತ್ತು ಅವ್ರು ಮಾಡಿದ ಒಳ್ಳೆಯ ಕೆಲಸಗಳು, ಇವತ್ತು ರೈತರಿಗೆ ಕೊಟ್ಟಂಥ ಯೋಜನೆಗಳು, ಬಡವರಿಗೆ ಕೊಟ್ಟಂಥ ಯೋಜನೆಗಳು, ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. 4.5 ವರ್ಷದಲ್ಲಿ ಕೇಂದ್ರ ಸರ್ಕಾರದ ಕೊಡುಗೆ ಏನು ಬೇಕಾದ್ರೆ ಡಿಬೇಟ್ ಇಡಲಿ, ಒಂದೇ ಸಲ ಚರ್ಚೆ ಮಾಡುವ. ಕರೆಕ್ಟ್. ಏನಿಲ್ಲ ಅಂತೀರಿ? ಹಾಗಾದ್ರೆ ಏನಿಲ್ಲ ಅಂತ ಹೇಳಂಗಿಲ್ಲ, ನಾನು ಆ ರೀತಿ ಹೇಳಲ್ಲ. ನಮಗೆ ಅವ್ರಿಗೆ ಡಿಫರೆನ್ಸ್ ಲೆಕ್ಕ ಹಾಕೋಣ. ಇವತ್ತು ಕೊನೆಯ ವರ್ಷದಲ್ಲಿ ನೀವೇನೋ ಒಂದು 2,000 ರೂಪಾಯಿ ಹಾಕಿ ರೈತರಿಗೆ ನಾವು ಮನವರ್ಚೆ ಅಂದ್ರೆ, ಇವತ್ತು ಮಾದಾ ಯೋಜನೆಯಲ್ಲಿ ಇವತ್ತು ನ್ಯಾಯಾಧಿಕರಣ ಆದೇಶ ಒಂದು 2 ದಿವಸ ಆಯಿತು, ಒಂದು ಅಧಿಸೂಚನೆ ಹೊಡಿಸ್ಬೇಕು ಸಾರದು. ಇಂಥ ಕೆಲಸಗಳ ಬಗ್ಗೆ ಗಮನ ಸೆಳೀರಿ. ಬರೀ ಸುಳ್ಳು ಹೇಳೋದು ಗದಗದಾಗ ಬಂದಾಗ ಹೇಳಿದ್ರು ಮೋದಿ ಸಾಹೇಬರು, ಇವತ್ತು ಯಾಕೆ ಮಾಡಲಿಲ್ಲ? 13 ಜನ ಸಂಸದರು ಕಳಿಸ್ಕೊಟ್ಟಿವಿ, ನಮಗೂ ಸ್ವಾಭಿಮಾನ ಮಾಡಿದೆ. ಕರ್ನಾಟಕದ ಬಗ್ಗೆ ನಿಮ್ಗೆ ಹಾಕಿಲ್ಲ. ಇಂದ ಒಂದು ನಿಮಿಷ, ಅನಂತ್ ಕುಮಾರ್ ಇದ್ದಾಗ ಕೇಂದ್ರ ಸರ್ಕಾರಕ್ಕೆ ನಮ್ಗೊಂದು ಕೊಂಡಿತ್ತು. ಇವತ್ತು BJP ನಾಯಕರನ್ನ ಯಾರು ಕೇಂದ್ರದ ಕೇಳೋ ಪರಿಸ್ಥಿತಿ ಇಲ್ಲ, ಇವ್ರಿಗೊಬ್ರಿಗೊಬ್ರು ಲಿಂಕು ಇಲ್ಲ. ಅಂಥ ಪರಿಸ್ಥಿತಿ ನಮ್ಮ ಕರ್ನಾಟಕಕ್ಕೆ ಬಂದು ಹೋಗಿದೆ. ರೈಟ್. ಅದಕ್ಕೆ ಇವತ್ತು ನಮ್ಮ ಸರ್ಕಾರ ಟೀಕೆ ಮಾಡೋಕ್ಕಿಂತ ಹೆಚ್ಚು 5 ವರ್ಷ ಸುಭದ್ರ ಒಂದನೇದಿವರು ಆಪರೇಷನ್ ಕಮಲ ಮಾಡೋದಿಲ್ಲ ಅಂದಿದ್ರು. ಒಂದು ದಿವಸ ನರ್ಸಿಂಗ್ ಹೋಮ್ ತಕೊಂಡು ಕೂತಿದ್ರು, ಒಂದರ ಸಕ್ಸೀಡ್ ಆಗ್ಯಾರ. ಇನ್ನೇನು ಮುಂದೆ ಇವರು ಬರೀದಿಲ್ಲ, ಅಂಥ ವ್ಯವಸ್ಥೆ ಅವ್ರಿಗಿಲ್ಲ. ಅಂದ್ರೆ ಯಾರು ಇನ್ಯಾರು ಪೇಷಂಟ್ಗಳಿಲ್ಲ ಅಂತೀರ? ಪೇಷಂಟ್ ಸಿಕ್ಕಿದೆ, ದಿವಸ ಪ್ರಯತ್ನ ಮಾಡಿ ಒಂದು 9 ತಿಂಗಳು ಸತತವಾದಂಥ ಪ್ರಯತ್ನ. ಬಹಳ ಜನ ಈಗಾಗಲೇ ಅಪಾಯಿಂಟ್ಮೆಂಟ್ ತಗೊಂಡು ಆಪರೇಷನ್ ರೆಡಿ ಆಗ್ಯಾರ. ಏನಾಗಲಿ ಕಾದ್ ನೋಡ್ರಿ. ಎಷ್ಟು ಎಪಿಸೋಡ್ ಆದ್ರೆ ನೀವು ಹೇಳ್ರಿ, ನೀವು ನಾವು ಕೂಡ ಚರ್ಚೆ ಮಾಡಿವಿ. ಓಕೆ, ಇದ್ರ ಬಗ್ಗೆ ನಾನು ಇನ್ನಷ್ಟು ಮಾತಾಡ್ತೀನಿ. ಮಹದೇವ್ ಪ್ರಕಾಶ್ ಏನು ಹೇಳ್ತಾರೆ ಅನ್ನುವಂಥದ್ದು, ಯಾಕಂದರೆ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಯಾವ್ಯಾವ ಪಕ್ಷದ ಕಾರ್ಯತಂತ್ರ ಯಾವ ರೀತಿ ಇದೆ, ಜೊತೆಗೆ ಏನಂದರೆ ಯಾವ ಪಕ್ಷ ಯಾವ ರೀತಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತೆ. ಇನ್ನು ಈ JDS ಮತ್ತು ಕಾಂಗ್ರೆಸ್ನ ಮೈತ್ರಿ ಇದೆಯಲ್ಲ, ಆ ಮೈತ್ರಿ ತರುವಂಥ ಲಾಭಗಳೇನು, ತಂದೊಡ್ಡುವಂಥ ಅಪಾಯಗಳೇನು? ಬನ್ನಿ ಈಗ ಮಹದೇವ್ ಪ್ರಕಾಶ್ ಅವರ ಸರದಿ. ಮಹದೇವ್ ಪ್ರಕಾಶ್ ಏನಂತಾರೆ ಕೇಳೋಣ ಸರ್. ಇವತ್ತು ರಣಕಹಳೆಯನ್ನು ಊದಿಯಾಗಿದೆ BJP ನಂಬರ್ 1. ಜೊತೆಗೆ ಏನಂದರೆ ಏನಾದರೂ ಒಂದು ಗೆಲುವು ಅನ್ನುವಂಥದ್ದು ಇದೆಯಲ್ಲ, ಅದು ಪ್ರಮುಖ ಕ್ಷೇತ್ರದಿಂದ ಆರಂಭ ಆಗಬೇಕು. ಅದರಲ್ಲೂ ಲೋಕಸಭೆಯಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ BJPಯ ಎದುರುಗಡೆಗೆ ಮುಖಾಮುಖಿಯಾಗಿ ನಿಂತು ಹಲವಾರು ಸಂದರ್ಭಗಳಲ್ಲಿ BJP ಬೆವರಿಳಿಸಲಿಕ್ಕೆ ಪ್ರಯತ್ನಪಟ್ಟಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಂದಲೇ ಶುರು ಮಾಡಬೇಕು ಅನ್ನುವಂಥದ್ದು ಅಪ್ಪಿ ತಪ್ಪಿ ಅವರ ಹೆಸರು ಹೇಳಿದ ನಿನ್ನೆ. ನಿಮಗೂ ಕೂಡ ಕಾದಿದೆ ಅನ್ನುವಂಥ ಸಂದೇಶ ರವಾನೆ ಆಗಿದೆ ಅನ್ನುವಂಥದ್ದು ನಂಬರ್ 1. ಎರಡನೇ ಸಂಗತಿ, ಇವತ್ತು ಜಾಧವ್ ಎಂಟ್ರಿ ಕೊಟ್ಟಾಯಿತು BJPಗೆ. ಇನ್ನು ಮುಂದಿನ ಸರದಿ ಯಾರದ್ದು ಅನ್ನುವಂಥದ್ದು. ಇದೇ ರೀತಿ ಏನಾದರೂ ಜಾಸ್ತಿ ಆಗ್ಬಿಡ್ತು ಸಂಖ್ಯೆ ಅಂತಂತಂದರೆ ಸಮ್ಮಿಶ್ರ ಸರ್ಕಾರದ ಸ್ಥಿತಿಗತಿಗಳೇನಾಗ್ಬೋದು, ಜೊತೆಗೇನು ಅಂದರೆ ಈ ಚುನಾವಣೆ ಆದ ನಂತರ ರಾಜಕೀಯದ ಪರಿಸ್ಥಿತಿ ಏನಾಗ್ಬೋದು ಅನ್ನುವಂಥದ್ದು. ಏನಂತೀರಿ ಸರ್? ರಂಗನಾಥ್ ಅವರೇ, ಈಗಿನ ಟ್ರೆಂಡ್ ಅದನ್ನು ಲೆಕ್ಕ ಹಾಕ್ಕೊಂಡ್ರೆ 21 ವಿರೋಧ ಪಕ್ಷಗಳು ಭಾರತ ರಾಜಕಾರಣದಲ್ಲಿದೆ. ಅದಕ್ಕೆ ಪರ್ಯಾಯವಾಗಿರೋದು ಒಬ್ಬ ನರೇಂದ್ರ ಮೋದಿ. ಇದು ನನಗೆ 1971 ಅದರ ನೆನಪು ಬರುತ್ತೆ.
1971ರಲ್ಲಿ ಇಂದಿರಾ ಗಾಂಧಿಯವರು ಲೋಕಸಭೆಯನ್ನು ವಿಸರ್ಜಿಸಿ ಚುನಾವಣೆಗೆ ನಿಂತರು. ಆವಾಗ 4 ಪಕ್ಷಗಳು ಸೇರಿ ಮಹಾಮೈತ್ರಿಯನ್ನು ಮಾಡಿಕೊಳ್ತು. ಜನಸಂಘ, ಸ್ವತಂತ್ರ ಪಾರ್ಟಿ, ಸಮಾಜವಾದಿ ಪಾರ್ಟಿ ಮತ್ತು ಸಂಸ್ಥಾ ಕಾಂಗ್ರೆಸ್. ಈ 4 ಪಕ್ಷಗಳ ಮಹಾಮೈತ್ರಿ ಇಂದಿರಾ ಗಾಂಧಿಯವ್ರನ್ನ ಏನೂ ಮಾಡೋಕ್ಕಾಗಲಿಲ್ಲ. ಇಂದಿರಾ ಗಾಂಧಿಯವರು ಹೇಳಿದ್ರು, ನನ್ನನ್ನು ಹಠಾವೋ ಮಾಡೋದಕ್ಕೆ, ಅಂದರೆ ಇಂದಿರಾ ಹಠಾವೋ ಈ ಮಹಾಮೈತ್ರಿಯ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾವೆ, ಆದರೆ ನನ್ನ ಕಾರ್ಯಕ್ರಮ ಗರೀಬಿ ಹಠಾವೋ ಅಂತ ಹೇಳಿದ್ರು. ಹಾಗಾಗಿ 1971ನ ಪರಿಸ್ಥಿತಿ ಇವತ್ತು ಎಲ್ಲೋ ಒಂದು ಹಂತದಲ್ಲಿ ನಿರ್ಮಾಣ ಆಗ್ತಾ ಇದೆಯೇನೋ ಅಂತ ನನಗನ್ಸುತ್ತೆ. ಒಂದು ವೇಳೆ ಈಗ ನನಗೆ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ದೇವೇಗೌಡರೇ ಏನಾದರೂ ಈ ಎಲ್ಲ 21 ಪಕ್ಷಗಳ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಆಗಿದ್ದಿದ್ರೆ ಅದರ ಕಥೆಯೇ ಬೇರೆ ಆಗ್ತಾಯಿತ್ತು. ಆದರೆ ದೇವೇಗೌಡರನ್ನ 21 ಪಕ್ಷಗಳ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡುವ ಮನಸ್ಸೇ ಇಲ್ಲ. ಅದರ ಪರಿಣಾಮ ಏನಾಗುತ್ತೆ ಅಂತಂತಂದರೆ, ಒಂದು ಪ್ರಾಪರ್ ಆಲ್ಟರ್ನೇಟಿವ್ ಇಲ್ಲದಿದ್ದಾಗ ನರೇಂದ್ರ ಮೋದಿಗೆ ಎಲ್ಲೋ ಒಂದು ಹಂತದಲ್ಲಿ ಹೆಜ್ಜಿದೆ ಅಂತ ಅನಿಸುತ್ತೆ. ಆ ಕಾರಣದಿಂದ ಕರ್ನಾಟಕದ ಮಟ್ಟಿಗೆ ನೀವು ಕೇಳಿದ ಪ್ರಶ್ನೆಗೆ, ಒಂದು ವೇಳೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಸಾಧಿಸಿದ್ರೆ ಕರ್ನಾಟಕ ರಾಜ್ಯ ರಾಜಕಾರಣದ ಈ ಚಿತ್ರಣವೇ ಸಂಪೂರ್ಣ ಬದಲಾಗುತ್ತೆ. ಇವತ್ತೇನು ಕಾಂಗ್ರೆಸ್ ಮತ್ತು JDS ಮೈತ್ರಿಕೂಟ ಅಧಿಕಾರದಲ್ಲಿದೆ, ಈ ಮೈತ್ರಿಕೂಟ ಅಧಿಕಾರದಲ್ಲಿರೋದು ಒಂದು ಅನುಕೂಲಕ್ಕೊಬ್ಬ ಅಣ್ಣ ಅಂತ ಅನ್ನುವ ರೀತಿಯಿಂದ ಹೊರತು ಇದು ಹೃದಯ ಇವರಿಬ್ಬರದು ಬೆರೆತೇ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಈ ಸೀಟು ಹಂಚಿಕೆ ವಿಷಯ ಇದೆಯಲ್ಲ, ಸೀಟು ಹಂಚಿಕೆಯ ವಿಷಯದಲ್ಲಿ ಸಿದ್ದರಾಮಯ್ಯನವರು ಅದ್ಭುತವಾದಂತಹ ಒಂದು ಚದುರಂಗದಾಟದ ದಾಳವನ್ನು ಉರುಳಿಸಿದ್ರು. ಅದೇನು ಅಂತ ಅಂದರೆ, 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಗೆದ್ದಿದೆ ಅದರ ಬಗ್ಗೆ ಚರ್ಚೆ ಮಾಡುವ ಅಗತ್ಯವೇ ಇಲ್ಲ. ಮಂಡ್ಯ ಮತ್ತು ಹಾಸನ ಲೋಕಸಭಾ ಕ್ಷೇತ್ರ ನಾವು ಕೇಳಲ್ಲ, ಉಳಿದ 10 ಲೋಕಸಭಾ ಕ್ಷೇತ್ರಗಳನ್ನು ಅವ್ರು ಕೇಳಬಾರ್ದು ಅಂತ ಸಿದ್ದರಾಮಯ್ಯನವರು ಹೇಳಿಬಿಟ್ರು. ಅಂದರೆ ಈಗ ಚರ್ಚೆ ಉಳ್ಕೊಂಡಿದ್ದೆಲ್ಲಿಗೆ ಕೇವಲ 16 ಲೋಕಸಭಾ ಕ್ಷೇತ್ರಗಳು ಮಾತ್ರ. ದಕ್ಷಿಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರದಲ್ಲಿ 6 ಕಡೆ ಕಾಂಗ್ರೆಸ್ ಗೆದ್ದಿದೆ. ಈ 6 ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ಜನತಾದಳದ ಪ್ರಾಬಲ್ಯ ದೊಡ್ಡ ಪ್ರಮಾಣದಲ್ಲಿದೆ. ನೋಡಿ, ಕರ್ನಾಟಕದಲ್ಲಿ ಇವರ ಮಾತುಕತೆ ಮುರಿದು ಬೀಳ್ತು. ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ, ವೇಣುಗೋಪಾಲ್ ಇವರೆಲ್ಲರೂ ಮಾತುಕತೆಯನ್ನು ನಡೆಸಿದ್ರು, ಮಾತುಕತೆ ಮುರಿದು ಬೀಳ್ತು. ದೆಹಲಿಯಲ್ಲಿ ಡೆಫಿನೆಟ್ಟಾಗಿ ಆಗೇ ಆಗುತ್ತೆ, ನಿಮ್ಮ ಜೊತೆ ಮಾತುಕತೆಯೇ ಬೇಡ, ನಾವು ದೆಹಲಿಯಲ್ಲಿ ಮಾತುಕತೆ ಮಾಡ್ತೀವಿ ಅಂತ ದೇವೇಗೌಡರು ರಾಹುಲ್ ಗಾಂಧಿ ಜೊತೆ ಮಾತುಕತೆ ಮಾಡ್ತೀವಿ ಅಂತ ಅಲ್ಲಿ ಹೋದರು. ಇವತ್ತು ಅದು ಫಲಪ್ರದ ಆಗಲೇ ಇಲ್ಲ, ಆಗಿಲ್ಲ. ಮಾತಿಗೆ ಅಲ್ಲಿ ರಾಹುಲ್ ಗಾಂಧಿ ಅವರು, ನನಗೆ ಗೊತ್ತಾದಂತಹ ಮಾಹಿತಿಯ ಪ್ರಕಾರ, ದೇವೇಗೌಡರು ಮೈಸೂರು ಲೋಕಸಭಾ ಕ್ಷೇತ್ರ ನಮಗೆ ಬಿಟ್ಟುಕೊಡ್ಬೇಕು ಅಂದರೆ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು ಅಂತಂದರೆ, ಸಿದ್ದರಾಮಯ್ಯನವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅಂತಂದರೆ, ಎಸ್ ಐ ವಿಲ್ ಡಿಸ್ಕಸ್ ವಿತ್ ಸಿದ್ದರಾಮಯ್ಯ ಅಂದರು. ಈ ಸಿದ್ದರಾಮಯ್ಯನವರು ಒಂದು ರೀತಿ ಮೈತ್ರಿ ಸರ್ಕಾರದಲ್ಲಿ ರಿಮೋಟ್ ಕಂಟ್ರೋಲ್ ಆಗ್ಬಿಟ್ಟಿದ್ದಾರೆ, ತುಂಬ ಸ್ಟ್ರಾಂಗ್ ಆಗಿ ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನನಗೇನು ಅನಿಸುತ್ತೆ ಅಂದರೆ, ಮೇಲ್ನೋಟಕ್ಕೆ ಮೈತ್ರಿಕೂಟದಲ್ಲಿ, ಮೈತ್ರಿ ಸರ್ಕಾರದಲ್ಲಿ ಎಲ್ಲವೂ ಸರಿಯಾಗಿದೆ ಅಂತ ಕಂಡು ಬಂದ್ರೂ ಯಾವುದೂ ಸರಿಯಾಗಿಲ್ಲ. ಅತೃಪ್ತಿ, ಅಸಮಾಧಾನ ಮಡುಗಟ್ಟಿದೆ. ಯಾವುದೇ ಕಾರಣದಲ್ಲಿ ಅದು ಸ್ಫೋಟಗೊಳ್ಳಬಹುದು. ಅಂದರೆ ಇವತ್ತು ಅಧಿಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲ ರೀತಿಯ ತಂತ್ರಗಾರಿಕೆಗಳನ್ನು ಮಾಡಬಹುದು, ಆದರೆ ಅಧಿಕಾರ ಉಳ್ಕೊಳ್ಳೋದು ಅಷ್ಟೇ ಅಲ್ಲ, ಮೈತ್ರಿಯನ್ನ ಮಾಡ್ಕೊಳ್ಳೋದಿದೆಯಲ್ಲ ಲೋಕಸಭಾ ಚುನಾವಣೆಯಲ್ಲಿ, ಅಲ್ಲಿಯೇ ಇವರಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ದೊಡ್ಡದಾಗಿ ಗೋಚರ ಆಗುವ ಸಾಧ್ಯತೆ ಇದೆ. ಸರ್, ಇನ್ನಷ್ಟು ನಾನು ಮಾತಾಡ್ತೀನಿ. ಬಹಳಷ್ಟು ಸಂಗತಿಗಳಿದೆ ನಿಮ್ಮ ಜೊತೆಗೆ ಮಾತಾಡುವಂಥದ್ದು. ಎಲ್ಲ ಹನುಮಂತಯ್ಯನವರು ನಮ್ಮ ಜೊತೆಗಿದ್ದಾರೆ, ರಾಜ್ಯಸಭಾ ಸದಸ್ಯರು, ಕಾಂಗ್ರೆಸ್ನ ಹಿರಿಯ ನಾಯಕರು. ಹನುಮಂತಯ್ಯನವರೇ, ಗಮನಿಸ್ತಾ ಇದ್ದೀರಿ, ಇವತ್ತು BJPಯ ರಣಕಹಳೆ ಮೊಳಗಿದೆ ಕಲಬುರಗಿಯಿಂದ. ನಂಬರ್ 1. ಎರಡನೇದೇನು ಅಂತಂದರೆ, ಕಾಂಗ್ರೆಸ್ನ ಒಂದು ವಿಕೆಟ್ ಕೂಡ ಬಿದ್ದಿದೆ, BJPಯನ್ನು ಅಪ್ಪಿಕೊಂಡಾಯಿತು. ಇನ್ನು ಮುಂದೆ ಯಾರ್ಯಾರು ಕ್ಯೂನಲ್ಲಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ, ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ಏನಂತೀರಿ? ಕಾಂಗ್ರೆಸ್ನಿಂದ ಹೋಗಿರುವಂತ ಜಾಧವ್, ಡಾಕ್ಟರ್ ಉಮೇಶ್ ಜಾಧವ್, ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ವಿಕೆಟ್. ಇದರಲ್ಲೇನು ವಿಶೇಷ ಇಲ್ಲ. ಅವ್ರಾಗ್ಲೇ 3 ದಿನದ ಮೊದಲೇ ರಾಜೀನಾಮೆ ಸಲ್ಲಿಸಿದ್ದಾರೆ. ಆದ್ರೆ ಗುಲ್ಬರ್ಗಾದಲ್ಲಿ ಬಂದು ಏನು ಖರ್ಗೆ ಅವರನ್ನ ಸೋಲಿಸಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರು ಪ್ರಯತ್ನ ನಡೆಸಿದ್ದಾರೆ. ನರೇಂದ್ರ ಮೋದಿ ಅವರ ಪ್ರಯತ್ನ ಫಲ ಆಗೋದಿಲ್ಲ. ಯಾಕೆ ಅಂದ್ರೆ, ಉಮೇಶ್ ಜಾಧವ್ ಈಸ್ ನಾಟ್ ಅನ್ ಈಕ್ವಲೆಂಟ್ ಕ್ಯಾಂಡಿಡೇಟ್ ಟು ಮಲ್ಲಿಕಾರ್ಜುನ್ ಖರ್ಗೆ.
ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ 371J ತಂದುಕೊಟ್ಟು ಬಹಳ ದೊಡ್ಡ ಸಹಾಯ ಮಾಡಿರ್ತಕ್ಕಂಥ ನಾಯಕರಲ್ಲಿ ಒಬ್ರು. ಧರ್ಮ್ ಸಿಂಗ್ ಅವರು, ಖರ್ಗೆ ಅವರು ಅವತ್ತು ಪಾರ್ಲಿಮೆಂಟ್ ನಲ್ಲಿ ಇಲ್ಲದೆ ಹೋಗಿದ್ರೆ 371J ಆಗ್ತಿರ್ಲಿಲ್ಲ. ಬಿಜೆಪಿ ಅವರು 371J ಆಗೋದಿಲ್ಲ ಅಂತ ಪತ್ರ ಬರೆದು ತಿಳಿಸಿದ್ರು. ಅದನ್ನ ಆಗು ಮಾಡಿದವರು UPA ಸರ್ಕಾರ ಕಾಂಗ್ರೆಸ್ ಮೂಲಕ. ಸೊ ಜನ ತಮಗ್ ಸಹಾಯ ಮಾಡಿದವ್ರಿಗೆ ಓಟ್ ಹಾಕ್ತಾರ, ಆಗೋದಿಲ್ಲ ಅಂತ ಹೇಳಿದವ್ರಿಗೆ ಓಟ್ ಹಾಕ್ತಾರ. ಸೊ ಅವರ ಮೊದಲ ಪ್ರಯತ್ನ ಏನಿದೆ, ಖರ್ಗೆ ಅವರನ್ನು ಸೋಲಿಸಬೇಕು ಅಂತ ಹೇಳಿ ಗುಲ್ಬರ್ಗದವರೆಗೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಅವ್ರ ಆಶೆ ಕಾದಿದೆ, ಅದರಲ್ಲೇನು ಅನುಮಾನ ಇಟ್ಕೊಳ್ಳಬೇಡಿ. ಆ ಬಗ್ಗೆ ಹೆಚ್ಚು ಚರ್ಚೆ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಎರಡನೇದು, ಸನ್ಮಾನ್ಯ ಮಹದೇವ್ ಪ್ರಕಾಶ್ ಅವರು ಹೇಳ್ತಾ ಇದ್ರು 71ರ ಪರಿಸ್ಥಿತಿ ನನಗೆ ಮತ್ತೆ ಕಾಣುತ್ತಿದೆ ಅಂತ. 71ರ ಭಾರತವೇ ಬೇರೆ, 2019ರ ಭಾರತವೇ ಬೇರೆ ಸರ್. ಕರೆಕ್ಟ್ ಬಿಡಿ. 71ರ ಕಾಂಗ್ರೆಸ್ ಬೇರೆ, ಈಗಿನ ಕಾಂಗ್ರೆಸ್ ಬೇರೆ. ಎಕ್ಸಾಕ್ಟ್ಲಿ. ಇವಾಗ ಯಾರು ಅಂತ ನಾಯಕರಿಲ್ಲ. ಇಂದಿರಾ ಗಾಂಧಿ ಅವರನ್ನು ಮಾತನಾಡಿಸುವಂತವ್ರು, ಎದುರು ನಿಂತ್ಕೊಳ್ಳುವಂತವ್ರು ಬಹಳ ಕಡಿಮೆ ಇದ್ರು. ಇವತ್ತು ಮೋದಿ ಅವರಿಗೆ ಆ ಪರಿಸ್ಥಿತಿ ಇಲ್ಲ. ಭಾರತದ ಬೇರೆ ಬೇರೆ ರಾಜ್ಯಗಳ ಪರಿಸ್ಥಿತಿಯನ್ನು ನೋಡಿದ್ರೆ ಅರ್ಥ ಆಗ್ತದೆ. ಮಹಾಗಠಬಂಧನ್ ಭಾರತದಾದ್ಯಂತ ಆಗದೆ ಇರಬಹುದು, ಆದರೆ ಎಲ್ಲ ರಾಜ್ಯಗಳ ಮಟ್ಟದಲ್ಲಿ ಆ ಗಠಬಂಧನ್ ಯಶಸ್ವಿಯಾಗಿ ಕೆಲಸ ಮಾಡ್ತದೆ. ಆಮೇಲೆ ಪ್ರಧಾನಮಂತ್ರಿ ಯಾರು ಅನ್ನುವ ನಿರ್ಧಾರ ಖಂಡಿತ ಆಗ್ತದೆ. ನೀವು ರಾಜ್ಯಗಳ ಲೆಕ್ಕ ನೋಡ್ಬೇಕು. ಮೋದಿ ಅವರಿಗೆ ಫಿನಿಶಿಂಗ್ ಎಡ್ಜಿದೆ ಅಂತ ಯಾರಾದ್ರೂ ಹೇಳ್ತಿದ್ರೆ ಅದು ಖಂಡಿತವಾಗಿ ಸತ್ಯಕ್ಕೆ ಹತ್ತಿರವಾದದ್ದಲ್ಲ. ನೀವು ಕೇರಳದಿಂದ ಆರಂಭ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ಕೇರಳದಲ್ಲಿ ಬಿಜೆಪಿ ಇಲ್ಲ, ಆಂಧ್ರದಲ್ಲಿ ಬಿಜೆಪಿ ಇಲ್ಲ, ಇರ್ಲಿಲ್ಲ, ಎಂದೂ ಇಲ್ಲ. ತೆಲಂಗಾಣದಲ್ಲಿ ಬಿಜೆಪಿ ಇಲ್ಲ, ಅಲ್ಲ ಎಂದೂ ಇಲ್ಲ. ಆಂಧ್ರದಲ್ಲಿ ಇಬ್ಬರಿದ್ದಾರೆ ಈಗ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಇಲ್ಲ. ಮಧ್ಯಪ್ರದೇಶ, ರಾಜಸ್ಥಾನ್, ಛತ್ತೀಸ್ಗಢ ಕಾಂಗ್ರೆಸ್ ಸರ್ಕಾರಗಳಿವೆ. ಗುಜರಾತ್ ನಲ್ಲಿ ನಾವು ಅತಿ ಹೆಚ್ಚು ಸ್ಥಾನಗಳನ್ನ ಕಳೆದ ಬಾರಿಗಿಂತ ಗೆದ್ದಿದ್ದೇವೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಇಲ್ಲ. ಮತ್ತೆ ಹೆಂಗ್ ಮೋದಿ ಅವರು ಜಾದೂ ಮಾಡಿ ಬರ್ತಾರ? ಜಾದೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಯೋಚನೆ ಮಾಡಿ. ಹೋಲಿ ಈಗ ಅದಕ್ಕೆ ವ್ಯತಿರಿಕ್ತವಾದ ಪ್ರಶ್ನೆ. ಕಾಂಗ್ರೆಸ್ ಏನಾದ್ರು ಜಾದೂ ಮಾಡುತ್ತಾ? ಕಾಂಗ್ರೆಸ್ ಅಲ್ಲಿ ಯಾರಾದ್ರೂ ಇಂದಿರಾ ಗಾಂಧಿ ತರ ನಾಯಕರಿದಾರ? ರಾಹುಲ್ ಗಾಂಧಿ ಅವರು ಕಟ್ಕೊಂಡು ಕಾಂಗ್ರೆಸ್ ಇದ್ದಾರ? ಸಾಧ್ಯನಾ? ಮಾಡ್ತೇವೆ ಅನ್ನೋ ಮಾತನ್ನ ನಾವೆಲ್ಲೂ ಹೇಳಿಲ್ಲ. ನಾವು ಕೇವಲ 3-4 ರಾಜ್ಯಗಳಲ್ಲಿದ್ದವರು ಇವತ್ತು 6-8 ರಾಜ್ಯಗಳಲ್ಲಿದ್ದೇವೆ. ಯಾವ ಬಲಿಷ್ಠ ರಾಜ್ಯದಲ್ಲಿ ನೀವಿದ್ದೀರಿ ಅಂತ ಪ್ರಶ್ನೆ ಕೇಳ್ತಾ ಇದ್ರಿ ನೀವು, ರಂಗನಾಥ್ ಅವರೇ. ಹನುಮಂತಯ್ಯನವರೇ, ಕಳೆದ ಚುನಾವಣೆಯಲ್ಲಿ ನಾವು ಮಧ್ಯಪ್ರದೇಶ, ಬಂದ ಮೇಲೆ ಈ ಪ್ರಶ್ನೆ ಇಡೀ ದೇಶವನ್ನೇ ಆವರಿಸಿಕೊಂಡ ಕಾಂಗ್ರೆಸ್ನವರು. ಹನುಮಂತಯ್ಯ, ನಿಮಗೊಂದು ಪ್ರಶ್ನೆಯನ್ನ ಕೇಳ್ತೀನಿ. ಹೆಂಗೆ ನಿಮ್ಮ ನಾಯಕರು ಅಂತ ಕೇಳ್ತಾ ಇದ್ರಿ, ಅವ್ರು ಏನ್ ಜಾದು ಮಾಡಬಲ್ಲರು ಅಂತ ಕೇಳ್ತಾ ಇದ್ರಿ. 3 ರಾಜ್ಯಗಳು ಗೆದ್ದ ಮೇಲೆ, ನಮ್ಮ ಸರ್ಕಾರ ಆರಂಭ ಆದ್ಮೇಲೆ ಮೋದಿ ಅವರೇ ಈ ಪ್ರಶ್ನೆ ಕೇಳೋದು ನಿಲ್ಸಿದ್ದಾರೆ. ನೀವು ಬಿಟ್ಕೊಡಿ. ಹನುಮಂತನವರೇ, ನಿಮ್ ಪಕ್ಷ ನಿಷ್ಠೆ ಬಗ್ಗೆ ನಮ್ದು 2 ಮಾತಿಲ್ಲ. ಹನುಮಂತಯ್ಯನವರೇ, ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. 1971ರಲ್ಲಿ ಇಂದಿರಾ ಗಾಂಧಿ ಅವರ ವಿರುದ್ಧ ಇದ್ದವ್ರು ಯಾರು ಗೊತ್ತಾ? ಸಿ ರಾಜಗೋಪಾಲಾಚಾರಿ, ಸ್ವತಂತ್ರ ಹೋರಾಟಗಾರರು, ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಹೌದು. ಎಸ್ ನಿಜಲಿಂಗಪ್ಪ, AICC ಫಾರ್ಮರ್ ಪ್ರೆಸಿಡೆಂಟ್. ಜಯಪ್ರಕಾಶ್ ನಾರಾಯಣ್, ಅಟಲ್ ಬಿಹಾರಿ ವಾಜಪೇಯಿ ಅಂತ ಪ್ರಾಮಾಣಿಕರು, ದೇಶಕ್ಕೋಸ್ಕರ ದುಡಿದವರಿದ್ರು. ಒಂದ್ ನಿಮಿಷ ಹನುಮಂತಯ್ಯನವರೇ, ಇವತ್ತಿರೋರು ಯಾರು? ಇವತ್ತೆಲ್ಲರೂ ಡೈನಾಸ್ಟಿಕ್ ಪಾಲಿಟಿಕ್ಸ್ ಮಾಡ್ತಾ ಇರೋದು. ಈಗ ನೀವು ಉತ್ತರ ಪ್ರದೇಶದಲ್ಲಿ ಡೈನಾಸ್ಟಿ, ಬಿಹಾರದಲ್ಲಿ ಡೈನಾಸ್ಟಿ, ಮಧ್ಯಪ್ರದೇಶದಲ್ಲಿ ಡೈನಾಸ್ಟಿ, ಮಹಾರಾಷ್ಟ್ರದಲ್ಲಿ ಡೈನಾಸ್ಟಿ, ಆಂಧ್ರದಲ್ಲಿ ಡೈನಾಸ್ಟಿ, ತಮಿಳುನಾಡಿನಲ್ಲಿ ಡೈನಾಸ್ಟಿ. ಎಲ್ಲಿದೆ ನಿಮ್ ಕಾಂಗ್ರೆಸ್? ಹನುಮಂತಯ್ಯನವರೇ, ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಇಲ್ಲ, ಬಿಹಾರದಲ್ಲಿ ಕಾಂಗ್ರೆಸ್ ಇಲ್ಲ, ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಇಲ್ಲ, ಆಮೇಲೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಇಲ್ಲ, ಗುಜರಾತ್ ಅಲ್ಲಿ ಕಾಂಗ್ರೆಸ್ ಇಲ್ಲ. ಎಲ್ಲಿದೆ ಕಾಂಗ್ರೆಸ್? ಕೇರಳದಲ್ಲಿ ಕಾಂಗ್ರೆಸ್ ಇಲ್ಲ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಇಲ್ಲ. ಎಲ್ಲಿದೆ ಕಾಂಗ್ರೆಸ್? ಹನುಮಂತಯ್ಯನವರೇ, ವಾಸ್ತವದ ನೆಲೆಯಲ್ಲಿ ಮಾತಾಡಿ. ಈ ದೇಶಕ್ಕೆ ಬೇಕಾಗಿರೋದು ಪ್ರಾಮಾಣಿಕತೆ. ಈ ದೇಶಕ್ಕೆ ಬೇಕಾಗಿರೋದು ಡೈನಾಸ್ಟಿಯ ರೂಲನ್ನ ಹೊರತಾದಂತಹ ಆಡಳಿತ. ಇವತ್ತು ಪ್ರತಿಯೊಂದು ರಾಜಕೀಯ ಪಕ್ಷಗಳು
ಡೈನಾಸ್ಟಿ ರಾಜಕೀಯ ಪಕ್ಷಗಳಾಗಿದ್ದಾರೆ. ಸರ್, ಸರ್, ಈ ದೇಶನ ಅವ್ರು ಮಾಡ್ಕೋಬೇಕು. ಹಾಗಾದ್ರೆ ಮಧುಪ್ರಕಾಶ್ ಎಲ್ಲ ಹನುಮಂತೇನವ್ರೆ ಇನ್ನಷ್ಟು ಮಾತಾಡ್ತೀನಿ. ರವಿಕುಮಾರ್ ಆಗ್ಲಿಂದ ಮಾತಾಡ್ತೀನಿ ಅಂತ ಇದ್ರು. ರವಿಕುಮಾರ್ ಅವರೇ, ಹನುಮಂತಯ್ಯನವರು ಮಾತಾಡ್ತಾ ಇದ್ರು, ಹೇಳ್ತಾ ಇದ್ರು ಏನು ಅಂತಂದ್ರೆ ಹಿಂದಿನ ಸ್ಥಿತಿಗತಿಗಳು ಏನಿತ್ತು ಅಂತ. ಯಾಕೋ ನೀವು ಮೌನವಾಗಿದ್ರಿ. ನೀವು ನಿಮ್ಮ ಸ್ಥಿತಿ ಎಲ್ಲಿತ್ತು ಸ್ವಾಮಿ? ಎಷ್ಟು ರಾಜ್ಯಗಳಿತ್ತು, ಎಷ್ಟು ರಾಜ್ಯಗಳನ್ನ ಕಳ್ಕೊಂಡ್ರಿ, ಎಲ್ಲಿಗೆ ಬಂತು? ಕೇಂದ್ರದಲ್ಲಿ ನಿಮ್ಮ ಆಳ್ವಿಕೆ ಎಷ್ಟು ವರ್ಷಗಳ ಕಾಲ ನಡೀತು? ಎಷ್ಟಿತ್ತು ನಿಮ್ಮ ಸಂಖ್ಯೆ? ಹೆಂಗೆ 40ಕ್ಕೆ ಬಂದು ನಿಂತ್ಕೊಂಡ್ರಿ? ಒಂದು ಅಧಿಕೃತ ವಿರೋಧ ಪಕ್ಷದ ಸ್ಥಾನವನ್ನು ಕೂಡ ಪಡೆಯೋದ್ರಲ್ಲಿ ವಿಫಲರಾಗ್ಬಿಟ್ರಿ ಅಂತ ನಿಮ್ಮಿಂದ ನಿರೀಕ್ಷೆ ಮಾಡಿದ್ದೆ ಏನಾದರೂ ಅಟ್ಯಾಕ್ ಮಾಡ್ತೀರಿ ಅಂತ. ಯಾಕೆ ಮೌನವಾಗಿದ್ದೀರಿ ನೀವು? ಹೇಳಿ ಸರ್, ಮುಂದುವರಿಸಿ ಸರ್. ಇಲ್ಲ, ಮೌನವಾಗಿರ್ಲಿಲ್ಲ. ಕಾಂಗ್ರೆಸ್ನ ಯಶೋಗಾಥೆಯನ್ನ ಹೇಳ್ತಾ ಇದ್ರು, ಮುಗಿಸ್ಲಿ ಅಂತ ಸುಮ್ಮನೆ ಇದ್ದೆ ಅಷ್ಟೇ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಅವರು ರಚನೆ ಮಾಡಿರ್ತಕ್ಕಂಥದ್ದು ಸಮ್ಮಿಶ್ರ ಸರ್ಕಾರ ಹೇಗ್ ನಡೀತಾ ಇದೆ, ಹೇಗ್ ಬಡಬಡಾಯಿಸ್ತಾ ಇದೆ, ಕಾಂಗ್ರೆಸ್ ಅನ್ನ ಪೂರ್ತಿ ಮೂಲೆ ಗುಂಪು ಮಾಡಿಬಿಟ್ಟು JDS ನವ್ರು ಹೇಗ್ ಸೀಟ್ ಅನೌನ್ಸ್ಮೆಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಮಹಾರಾಷ್ಟ್ರ ಖಾಲಿ ಆಗಿದೆ, ಉತ್ತರ ಪ್ರದೇಶ್ ಎಂತ ದೊಡ್ಡ ರಾಜ್ಯ, ಮಹಾರಾಷ್ಟ್ರ ಎಂತ ದೊಡ್ಡ ರಾಜ್ಯ ಖಾಲಿ ಆಗಿದೆ, ನಾರ್ತ್ ಈಸ್ಟ್ ನಲ್ಲಿ ಪತ್ತೆ ಇಲ್ಲ. ಆಯ್ತಾ, ಇರೋದು ಪಂಜಾಬ್, ಮೊನ್ನೆ ಮಧ್ಯಪ್ರದೇಶದಲ್ಲಿ ಬಹಳ ತಿನ್ ಮೆಜಾರಿಟಿನಲ್ಲಿ ಅವ್ರಿಗೇನಾರು 2 ಸೀಟು 3 ಸೀಟು ಏನಾರು MP ಸೀಟ್ಗಳು ಬರ್ಬೋದು. ಮಧ್ಯಪ್ರದೇಶದಲ್ಲಿ ಏನೋ ಸ್ವಲ್ಪ ಎಳೆಯಲ್ಲಿ ಮಿಸ್ಟೇಕ್ ಆಗಿದೆ ಅಷ್ಟೇ. ಮಧ್ಯಪ್ರದೇಶದಲ್ಲಿ ಬಿಜೆಪಿನೇ ಅಧಿಕಾರಕ್ಕೆ ಬರ್ತಾ ಇತ್ತು. ರಾಜಸ್ಥಾನದಲ್ಲಿ ಬಂದಿದ್ದಾರೆ, ಛತ್ತೀಸ್ಗಢದಲ್ಲಿ ಬಂದಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ಪಂಜಾಬ್ ಬಿಟ್ಟು ಇನ್ನು ಉಳಿದಿರ್ತಕ್ಕಂಥ ಎಲ್ಲ ರಾಜ್ಯಗಳು, ಎಲ್ಲೆಲ್ಲಿ ದೊಡ್ಡ ರಾಜ್ಯಗಳಿದೆ ಎಲ್ಲ ಬಿಜೆಪಿ ರಾಜ್ಯಗಳಿದೆ. ಬಿಹಾರ ತೆಗೆದುಕೊಳ್ಳಿ, ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಭಾರತದಲ್ಲಿ ರೂಟ್ ಔಟ್ ಆಗಿದೆ ಕಾಂಗ್ರೆಸ್. ಮತ್ತು ಇನ್ನು ರಾಜೀವ್ ಗಾಂಧಿ ಅವ್ರ ಜೊತೆನಲ್ಲಿ ಮಾತಾಡಕ್ ತಯಾರಿಲ್ಲ ಯಾರು. ನಾವು ಅವ್ರ ಜೊತೆನಲ್ಲಿ ಒಡಂಬಡಿಕೆ ಮಾಡ್ಕೊಳ್ತೇವೆ, ರಾಹುಲ್ ಗಾಂಧಿ ಅಂತೇಳಿ ರಾಹುಲ್ ಗಾಂಧಿ ಅವ್ರ ಹತ್ರ ಯಾರು ಮಾತಾಡಕ್ಕೆ? ರಾಹುಲ್ ಗಾಂಧಿ ಅವ್ರ ಜೊತೆನಲ್ಲಿ ಅವರೊಬ್ಬ ಸೀರಿಯಸ್ ಲೀಡರ್. ಕೇಳಿಸ್ಕೊತಾ ಇದೀವಿ ಹನುಮಂತನವ್ರೆ. ರವಿಕುಮಾರ್ ಮಾತಾಡ್ತಾ ಇದ್ದಾರೆ. 71ರ ಹಳೆ ಗತಕಾಲದ ಇತಿಹಾಸವನ್ನು ಹೇಳ್ಕೊಂಡು ಓಡಾಡ್ಬೇಕು ಅಷ್ಟೇ. ಇನ್ನ ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಅನ್ನ ಹುಡುಕಬೇಕಾಗತ್ತೆ. ನೀವು ನೋಡ್ತಾ ಇರಿ, ಇವತ್ತು ಬೇಕಾಗಿರ್ತಕ್ಕಂಥದ್ದು ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ನಾಯಕ ಬೇಕಾಗಿದ್ದಾರೆ, ಭ್ರಷ್ಟಾಚಾರಕ್ಕೆ ಕೊನೆ ಹೇಳ್ತಕ್ಕಂಥ ನಾಯಕ ಬೇಕಾಗಿದ್ದಾರೆ, ಬಡತನಕ್ಕೆ ಪರಿಹಾರ ಕಂಡಿಡ್ತಕ್ಕಂಥ ನಾಯಕ ಬೇಕಾಗಿದ್ದಾರೆ. ಆಮೇಲೆ ಭಯೋತ್ಪಾದನೆಗೆ ಸರಿಯಾದ ಪಾಠ ಕಲಿಸುವಂತ ಸಮರ್ಥ ನಾಯಕರು ಜನ ನೋಡ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ಕಾಣ್ತಾ ಇದ್ದಾರೆ. ನರೇಂದ್ರ ಮೋದಿ ಮತ್ತೊಂದ್ಸರಿ ಅಧಿಕಾರಕ್ಕೆ ಬರಬೇಕು, ಮತ್ತೊಂದ್ಸರಿ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಇಡೀ ದೇಶದಲ್ಲಿ ಬಿಜೆಪಿ ಮತ್ತೊಂದ್ಸರಿ ಅಧಿಕಾರಕ್ಕೆ ಬರೋದ್ರಲ್ಲಿ ಎಳ್ಳಷ್ಟು ಕೂಡ ಸಂಶಯ ಇಲ್ಲ. ಒಂದನೇದು. ಎರಡನೇದು ನಾನು ಹೇಳೋದಕ್ಕೆ ಬಯಸ್ತೇನೆ, ಕಾಂಗ್ರೆಸ್ನವರು ಯಾವುದೋ ಭ್ರಮೆಯಲ್ಲಿ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಎಲ್ಲೆಲ್ಲೂ ಕೂಡ ತಮಿಳ್ನಾಡಲ್ಲಿದ್ದಾರಾ? ಇಲ್ಲ. ಆಮೇಲೆ ನೀವು ತೆಗೆದುಕೊಳ್ಳಿ, ಆಂಧ್ರ ಪ್ರದೇಶ್, ತೆಲಂಗಾಣ ಇದ್ದಾರಾ? ಇಲ್ಲ. ಬಿಜೆಪಿ ತೆಲಂಗಾಣದಲ್ಲಿ ಇದೆಯಾ? ಆಂಧ್ರ ಪ್ರದೇಶದಲ್ಲಿ ನಿಮ್ ಜೊತೆನಲ್ಲಿ ಮಾತುಕತೆಗೆ ತಯಾರಿಲ್ಲ ಕಾಂಗ್ರೆಸ್. ನೀವು ಇನ್ನು DMK ಜೊತೆನಲ್ಲಿ ಏನೋ ಈಗ ಮಾತುಕತೆ ನಡೆಸ್ತಾ ಇದ್ದೀರಾ. ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರಲಿ, ತಮಿಳ್ನಾಡಲ್ಲಿ ಹಿಂದೆ ಏನು ADMK ತೆಗೆದುಕೊಂಡಿತ್ತು ಸೀಟ್ಗಳು, ಅಷ್ಟೇ ಪ್ರಮಾಣದಲ್ಲಿ ಸೀಟ್ಗಳನ್ನ ನಾವು ತೆಗೆದುಕೊಳ್ಳಲಿದ್ದೇವೆ. 350 ಸೀಟ್ಗಳು ದಾಟುತ್ತೆ ಈ ಸಾರಿ ಬಿಜೆಪಿ. ಹಾಗಾಗಿ ಹನುಮಂತಯ್ಯನವರು ಧ್ವನಿ ಕೇಳಿದ್ರ ರವಿಕುಮಾರ್? ಹನುಮಂತಯ್ಯನವರು ಹನುಮಂತಯ್ಯನವರು ಏಕಪಾತ್ರಾಭಿನಯದಲ್ಲಿ ನಗ್ತಾರಲ್ಲ, ಹಂಗ ನಕ್ರು. ಭಯೋತ್ಪಾದನೆಗೆ ಪರಿಹಾರ ಸಿಗಬೇಕು ಹಿಂಗೆಲ್ಲ. ಇಲ್ಲ ರವಿಕುಮಾರ್ ಎಲ್ಲ ಒಂದ್ ಮಾತನ್ನ ಹೇಳ್ಬೇಕು ಅವ್ರಿಗೆ. ನೋಡಿ, ಹನುಮಂತಯ್ಯರು ಹೇಳಿ ನೀವು ನಗ್ತಾ ಇರಿ. ಪರಿಸ್ಥಿತಿ ಬರುತ್ತೆ, ನೀವು ನೋಡ್ತಾ ಇರಿ. 50 ಸೀಟ್ ಬರ್ತವೆ. ಕಾಂಗ್ರೆಸ್ನವರು ಗತಕಾಲದ ವೈಭವ ಹೇಳ್ತಿದ್ದಾರೆ ಅಂತ ಹೇಳಿ ಇತ್ತೀಚೆಗೆ ನಡೆದ ಎಲ್ಲ ಉಪಚುನಾವಣೆಗಳಲ್ಲಿ ಬಿಜೆಪಿ ಸೋತು ಸುಣ್ಣವಾಗಿದೆ. ಯಾಕೆ ನೀವ್ ಹೇಳಿ? ಪರಿಹಾರ ಕಂಡಿಡಿದಿದ್ರೆ ಈ ದೇಶದಲ್ಲಿ ಒಂದು ಸಮಸ್ಯೆ. ಮಿನಿ ಮಹಾ ಚುನಾವಣೆ ಅಂತ ಹೇಳಿದ 5 ರಾಜ್ಯಗಳಲ್ಲಿ ಒಂದು ರಾಜ್ಯದಲ್ಲೂ ನೀವು ಗೆಲ್ಲಿಲ್ವಲ್ಲ. ಯಾವ ಧೈರ್ಯದ ಮೇಲೆ 350 ಸೀಟ್ ಬರ್ತವೆ ಅಂತ ಹೇಳ್ತಿದ್ದೀರಾ ಸ್ವಾಮಿ?
ಹಂಗಂತ ನೋಡಿ, ನಾವು 350 ಬರ್ತೀವಿ ಅಂತ ನಾನು ಹೇಳ್ತಿಲ್ಲ, ನಮ್ಗೆ ಮಧ್ಯಪ್ರದೇಶದಲ್ಲಿ ಆಂಟಿ ಗೊತ್ತಿದೆ. ಇನ್ಕಂಬೆನ್ಸಿ ಆದ್ರೆ ಒಂದು ನೆನಪಿರ್ಲಿ ನಿಮಗೆ, 2% ವ್ಯತ್ಯಾಸ ಆಗಿದೆ. MP ಗಳಿಂದ. ಆದ್ರೆ ಕಾಂಗ್ರೆಸ್ 2ಕ್ಕೆ ಬಂದಿಲ್ಲ, ಇನ್ನು 44ರಲ್ಲಿ ಇದ್ದೀವಿ. 28-29 ಸೀಟ್ ಮತ್ತೆ ಗೆಲ್ತೀವಲ್ಲಿ 400ಕ್ಕೂ ಬರ್ತೀವಿ. ರಾಜಸ್ಥಾನದಲ್ಲಿ, ಛತ್ತೀಸ್ಗಢದಲ್ಲಿ ಹೋದ್ ಸರಿ ಎಷ್ಟು ಸೀಟ್ಗಳು ಇತ್ತು, ಒಂದು 5-10 ಸೀಟ್ ಕಡಿಮೆ ಆಗ್ಬೋದು ಅಷ್ಟೇ. ಆದ್ರೆ ಅದು ಜನ ಯುಪಿನಲ್ಲಿ ತೀರ್ಮಾನ ಮಾಡ್ತಾರೆ, 25 ಸೀಟ್ ಅಂತ ಇತ್ತೀಚೆಗೆ ಹೇಳ್ತಾ ಇದ್ರು. ಈ ಸಾರಿ 50 ಸೀಟ್ ಗಿಂತ ಹೆಚ್ಚು ಸೀಟ್ ಗೆಲ್ತೇವೆ. ಓಕೆ 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 ಹನುಮಂತನವರ ನಿಮ್ಮ ಪ್ರಕಾರ ಕಾಂಗ್ರೆಸ್ಗೆ ಎಷ್ಟು ಬರ್ತವೆ ಹೇಳ್ಬಿಡಿ ಸರ್ ಅವಲಿ. ರವಿಕುಮಾರ್ ಒಂದು ನಿಮಿಷ ಹನುಮಂತನವ್ರಿಗೆ ಕೇಳಬೇಡ. ದಾಟ್ತದೆ, ಎಷ್ಟು ಎಷ್ಟು 200 ದಾಟುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಅಲೋನ್. ಯುಪಿಎ along with ಕಾಂಗ್ರೆಸ್. ಓಕೆ ರವಿಕುಮಾರ್ ಏನ್ ಹೇಳ್ತಾರೆ? ರವಿಕುಮಾರ್ ಜನ ಯಾರ ಬಗ್ಗೆ ನಗಬೇಕು? ರಾಹುಲ್ ಗಾಂಧಿ ಮುಖ ನೋಡಿ 200 ಸೀಟ್ ಬರ್ತಾವ ದೇಶದಲ್ಲಿ? ಮಹಾಗಠಬಂಧನ್ ಬರುತ್ತೆ. ಎಲ್ಲ ರಾಹುಲ್ ಗಾಂಧಿ ಮುಖ ನೋಡಿ ದೇಶದಲ್ಲಿ ಜನ ಓಟ್ ಹಾಕೋ ಪರಿಸ್ಥಿತಿ ಇದೆಯಾ? ರಾಹುಲ್ ಗಾಂಧಿ ಅವ್ರ ಮುಖ ನೋಡಿ ಓಟ್ ಹಾಕಿರೋ ಅಭ್ಯರ್ಥಿ 21 ಪಾರ್ಟಿಗಳಿಗೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅಭ್ಯರ್ಥಿನ ಎದೆ ಎತ್ತಿ ಹೇಳ್ತೀರಾ? ವಿಶ್ವಾಸದಿಂದ ಹೇಳ್ತೀರಾ ನಮ್ಮ ಪಾರ್ಟಿಯಿಂದ ರಾಹುಲ್ ಗಾಂಧಿ? 21 ಪಾರ್ಟಿಗಳು ಓಕೆ ನಿಮ್ಮಿಬ್ರು ಮಾತಿನ ಬಗ್ಗೆ ಮಾದೇವ ಪ್ರಕಾಶ್ ಮತ್ತೆ ಕೋನ್ ರೆಡ್ಡಿ ಏನ್ ಹೇಳ್ತಾರೆ ಇನ್ನಷ್ಟು ಮಾತಾಡೋಣ ಸರ್. ಕೋನ್ ರೆಡ್ಡಿ ಅವರು ನಿಮ್ಮ ಹೇಳಿಕೆ ಇದೆಯಲ್ಲ ಹನುಮಂತನವರೇ, ಬೇರೆ ಕೋನ್ನಲ್ಲೇ ಅಳದ್ ಬಿಟ್ರೆ ಅದನ್ನ. ಸೊ ಹಂಗಾಗಿ ಹನುಮಂತನವರ ಜೊತೆ ಮಾತಾಡ್ತೀನಿ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ಸಿನ ಒಳಗಡೆಗೆ ಒಂದು ಉತ್ಸಾಹ ಕಾಣ್ತಾ ಇದೆ. ಹನುಮಂತನವರ ಬಾಯಿನಲ್ಲಿ ಕೇಳೋದಾದ್ರೆ ಖಂಡಿತವಾಗ್ಲೂ ಏನು ಅಂತ ನೋಡ್ತಾ ಇರಿ, 200 ದಾಟ್ತೀವಿ ಅನ್ನುವಂಥ ಮನೋಭಾವನೆ ಅವರದ್ದು. ಖಂಡಿತವಾಗ್ಲೂ ಈ ಘಟಬಂಧನಗಳು ಜೊತೆಗೇನು ಅಂದರೆ ಈ ದೋಸ್ತಿಗಳು ಇವತ್ತು ಯಾರ ಜೊತೆಗೆ ಇರ್ತಾರೋ, ಯಾರಿಗೆ ಕೈ ಕೊಡ್ತಾರೋ, ಸೊ ಇಂಥ ಸಂದರ್ಭದಲ್ಲಿ ನಿಜಕ್ಕೂ ಅಂಥವನ್ನೆಲ್ಲ ನಿರೀಕ್ಷೆ ಮಾಡೋಕೆ ಸಾಧ್ಯನಾ ಕೊಂಡ್ರೆಡ್ಡಿಯವರೇ? ಈಗಾಗಲೇ ದೇಶ ಮಟ್ಟದಲ್ಲಿ 21 ಪಕ್ಷಗಳು ಒಕ್ಕಟ್ಟಾಗಿ ಕಾಂಗ್ರೆಸ್ ಅವರು ಎಲ್ಲರೂ ಕೂಡ ಸೇರಿಕೊಂಡು ಗಠಬಂಧನ ಮಾಡ್ಕೊಂಡು ಹೊರಟಿದ್ದಾರೆ. ನನ್ನ ಉದ್ದೇಶ ಇರ್ತಕ್ಕಂಥದ್ದು, ಈಗಾಗಲೇ ಈ ದೇಶದಲ್ಲಿ ಜನ ಒಂದು ಕಡೆ ಮೋದಿಯವರು, ಒಂದು ಕಡೆ ಉಳ್ಕಿದ ಪಾರ್ಟಿ ವಿರೋಧ ಪಾರ್ಟಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ಮೊನ್ನೆ 5 ರಾಜ್ಯಗಳಲ್ಲಿ ನಡೆದಂಥ ಚುನಾವಣೆಯನ್ನು ಲೆಕ್ಕ ಹಾಕಿದಾಗ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಒಂದು ಕಡೆ ವಿರೋಧ. ನಾವು ಕರ್ನಾಟಕ ಮಟ್ಟಿಗೆ ಹೇಳ್ಬೇಕಾದ್ರೆ ನಾವು 19, 20, 21 ಸೀಟಿಗೆ ಟಾರ್ಗೆಟ್ ಮಾಡಿ, ಅದಕ್ಕೆ ಕಾಂಗ್ರೆಸ್ಸು ಮತ್ತು JDS ಒಕ್ಕಟ್ಟಾಗಿ ಮಾಡಿದ್ದಾರೆ. ಅಂಥ ವ್ಯವಸ್ಥೆ ಕೂಡ ಇವತ್ತು ರಾಜ್ಯದಲ್ಲಿ ಒಂದು ಕಾಣ್ತಾ ಇದೆ. ಇವತ್ತು ನೋಟ್ ಬ್ಯಾನ್ ಇರ್ಬೋದು, ಹಲವಾರು ಸಮಸ್ಯೆಗಳಿರ್ಬೋದು, ಹಿಂದೆ ಇವತ್ತು ಕೇಂದ್ರ ಸರ್ಕಾರದ ಕರ್ನಾಟಕಕ್ಕೆ ಆದಂಥ ಮಲ್ತಾಯಿ ಧೋರಣೆ ಇರ್ಬೋದು, ಇಂಥವು ಹಲವಾರು ವಿಚಾರಗಳನ್ನ ಇಟ್ಕೊಂಡು ನಾವು ಚರ್ಚೆ ಮಾಡ್ಬೋದು. ಇವತ್ತು ಒಂದು ಹೇಳ್ತೀನಿ, ದೇಶದಲ್ಲಿ ಒಂದು ಬದಲಾವಣೆ ಪರ್ವ ಪ್ರಾರಂಭ ಆಗಿತ್ತು. ಸ್ವಲ್ಪ ಇವತ್ತು ಈ ಚರ್ಚೆ ನೋಡಿದಾಗ ಎಲ್ಲೇ ಒಂದು ಕಡೆ ಹೆಚ್ಚು ಕಡಿಮೆ ಆಗಿ ಇವತ್ತು ಮತ್ತೆ ಮಹಾಗಠಬಂಧನ ಮತ್ತು ಕಾಂಗ್ರೆಸ್ ಮುಖಂಡರು ಎಲ್ಲ ಸೇರಿಕೊಂಡು ಅಧಿಕಾರಕ್ಕೆ ಬಂದರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಬರುತ್ತೆ ಅಂತೀರಾ? ನೋಡ್ತಾ ಇರಿ ಸರ್, ಪ್ರಜಾಪ್ರಭುತ್ವದಲ್ಲಿ ನೋಡಿ, ಇಂದಿರಾ ಗಾಂಧಿ ಅವರು ಇದ್ದಾಗ ಯಾರು ಈ ದೇಶ ಬರೋದಿಲ್ಲ ಅಂತಿದ್ರು ಒಂದು ಕಾಲಕ್ಕೆ, ಮತ್ತೆ ಬಂದರು. ಮತ್ತು ಈಗ ಮೋದಿ ಸಾಹೇಬ್ರದ್ದು ಹಂಗೆ ಭಾಳ ವ್ಯವಸ್ಥೆ ಬೆಳೆದು ಬಂದು ಚೇಂಜ್ ಆಗಬಾರ್ದು. ನೀವು ಹಿಂಗೆ ಗೊತ್ತಾ, ನೀವು ಅದಕ್ಕೆ ಮಾದೇವ ಪ್ರಕಾಶ್ ಅವರು ಆವಾಗಿನಿಂದ ಹೇಳ್ತಿರೋದು, ಆಗಿನ ಸ್ಥಿತಿಗತಿಗಳೇ ಬೇರೆ, ಈಗಿನ ಸ್ಥಿತಿಗತಿಗಳೇ ಬೇರೆ. ಆವಾಗ ಹಿಂಗೆ ಗೊತ್ತಾ, ಸಮರ್ಥವಾಗಿ ಮುನ್ನಡೆಸುವಂಥ ನಾಯಕರಿದ್ರು. ಈಗ ಹಂಗಲ್ಲ ಈಗ ಸ್ಥಿತಿ. ಯಾರು ಕೇಳ್ತೀರಿ? ಎತ್ತಿ ಏರಿಗಳಿತಾ ಇದೆ, ಕೋಣ ನೀರುಗಳಿತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ಯಾರನ್ನ ಮನವೊಲಿಸ್ತೀರಿ, ಏನು ಮಾಡ್ತೀರಿ? ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹೆಂಗೆ ತತ್ತಿವಿರುದ್ಧ ಹೇಳಿ. ಅಲ್ಲ, ಒಂದೇ ಒಂದು ನಿಮಿಷ ರವಿಕುಮಾರ್ಜಿ, ಒಂದೇ ಒಂದು ನಿಮಿಷ ಪಾಳೆ ಮುಗಿದ ತಡಿ. ಈಗ ಒಂದೇ ಒಂದು ನಿಮಿಷ, ನಾನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ರವಿಕುಮಾರ್ಜಿ. ಬಿಜೆಪಿ ಮುಕ್ತ ಭಾರತ ಅಂತ ಮಾಡ್ಬೇಕಂತ ಮಾಡಿವೆ. ಯಾರು ಪಾರ್ಟಿ ಹೆಸರು ಹೇಳಿ? ಕಾಂಗ್ರೆಸ್ ಒಪ್ಕೊಂಡಿರೋ 5 ಪಾರ್ಟಿ ಯಾರು? 21 ಪಾರ್ಟಿ ನಾವು ಅವ್ರ ಕೂಡ ಬಿಗ್ತಾನ ಮಾಡೇವಿ. ಈಗ JDS ಬಿಟ್ಟು ಬಿಗ್ತಾನ JDS ಯಾಕೆ ಬಿಡ್ತೀರಿ? JDS ಹಿಡ್ಕೊಂಡು ಎಷ್ಟು ದಿನ ನಡೆಯುತ್ತೆ ನೋಡುವ. ಮಧ್ಯಪ್ರದೇಶಿ ನಾನು ಹೇಳ್ತಾ ಇದ್ದೆ ನೋಡಿ, ಇಲ್ಲಿ ಉತ್ತರ ಪ್ರದೇಶದಲ್ಲಿ ಏನು ಬೇಕಾದರೂ ಆಗೋಗ್ಬಿಡುತ್ತೆ. ಏನಾದರೂ 2 ಪಾರ್ಟಿಗಳು ಒಂದಾಗ್ಬಿಟ್ರೆ BJPನ ಪಕ್ಕಕ್ಕೆ ಸರಿಸ್ಬಿಡ್ತಾರೆ ಅನ್ನುವಂಥ ಮಾತುಗಳೆಲ್ಲ ಕೇಳಿ ಬರ್ತಾ ಇದೆ. ನೋಡಿ ನೋಡಿ, ಎಲ್ಲ ಒಂದು ಕಡೆಗೆ ಅವರು ನಾವು ಭಾಳ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಲೋಕಸಭೆಯಲ್ಲಿ ಯಾದವ್ ಹೇಳ್ತಾರೆ ಎದ್ದು ನಿಂತ್ಕೊಂಡು, ಮತ್ತೆ ಈ ದೇಶದ ಪ್ರಧಾನಿಯಾಗಿ ಮೋದಿ ಮತ್ತೊಂದ್ಸರಿ ಒಂದು ಅವಧಿ ಬರಬೇಕು ಅನ್ನುವಂಥದ್ದು ಮುಲಾಯಂ ಸಿಂಗ್ ಯಾದವ್ ಹೇಳುವಂಥದ್ದು. ಅಂದರೆ ಇವ್ರ ಮನಸ್ಸಲ್ಲಿರುವಂಥದ್ದು ಏನು ನಾಯಕರಲ್ಲಿ ಏನಾದರೂ ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ನಾಟಕ ಆಡ್ತಾರ? ಏನು ಕತೆ ಅವರು ಘಟಬಂಧನ್ ಅವ್ರದ್ದು? ರಂಗನಾಥ್ ಅವರೇ, ನಮ್ಮ ಹನುಮಂತಯ್ಯ ಅವರಿದ್ದಾರಲ್ಲ, ಅವರೊಬ್ಬ ಬುದ್ಧಿಜೀವಿ ರಾಜಕಾರಣಿ. ಈ ಅವರು ಏನೋ ಪ್ರೊಫೆಷನಲ್ ಪೊಲಿಟಿಷಿಯನ್ ಅಲ್ಲ. ಅವರು ಕಾಂಗ್ರೆಸ್ನವರು ಅವ್ರಿಗೆ ಅನಿವಾರ್ಯವಾಗಿ MLC ಮಾಡಬೇಕಾಯಿತು, ರಾಜ್ಯಸಭಾ ಮಾಡಬೇಕಾಯಿತು, ಮಾಡಿದ್ದಾರೆ. ಹನುಮಂತಯ್ಯನವ್ರು ಹೇಳ್ತಾ ಇದ್ರು 200 ಸೀಟನ್ನು ನಾವು ಗೆಲ್ತೀವಿ.
ನಮ್ಮ ಜೊತೆ UPA ಮೈತ್ರಿ ಪಕ್ಷಗಳೆಲ್ಲ ಸೇರ್ಕೊಂಡು ನಾವು ಸರ್ಕಾರವನ್ನು ಮಾಡ್ತೀವಿ ಎನ್ನುವ ರಣೋತ್ಸಾಹವನ್ನು ಪ್ರದರ್ಶನ ಮಾಡಿದ್ರು. ಇಲ್ಲೇನೇ ಡಿಫರೆನ್ಸ್ ಬಂತು. ನಮ್ಮ ಕೋನರೆಡ್ಡಿ ಅವರು ಏನು ಹೇಳಿದ್ರು, ಇಲ್ಲ ಮಹಾಗಠಬಂಧನ್ ಮತ್ತು ನೀವು ಜೊತೆ ಸೇರ್ ಮಾಡಬೇಕು ಅನ್ನೋ ಮಾತನ್ನು ಕೋನರೆಡ್ಡಿ ಅವರು ಹೇಳಿದ್ರು. ಅಂದರೆ ಡಿಫರೆನ್ಸು ಈ ನಾಯಕರುಗಳ ಲೆವೆಲಲ್ಲೇ ಬರುತ್ತೆ ಅಂದರೆ ದೊಡ್ಡ ನಾಯಕರ ಲೆವೆಲಲ್ಲಿ ಎಷ್ಟಿರಬಹುದು. ನೋಡಿ ಹನುಮಂತಯ್ಯನವರು ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಉತ್ತರ ಪ್ರದೇಶದ 80 ಲೋಕಸಭಾ ಕ್ಷೇತ್ರದಲ್ಲಿ 135 ವರ್ಷಗಳ ಇತಿಹಾಸ ಇರುವ ಕಾಂಗ್ರೆಸ್ಗೆ 2 ಸೀಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹನುಮಂತಯ್ಯನವರು ನಾವು ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಗೆದ್ವಿ ಅಂತ ಹೇಳ್ತಾರೆ. ನೋಡಿ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ 40% ಓಟ್ ತಗೊಂಡಿದ್ರೆ BJP 42.2% ಓಟ್ ತಗೊಂಡಿದೆ. ಅಂದರೆ ಡಿಫರೆನ್ಸ್ ಈಸ್ ಜಸ್ಟ್ 2%. ಸ್ಥಾನಗಳಲ್ಲಿ ಡಿಫರೆನ್ಸ್ 5%. ಸ್ಥಳೀಯ ಇಶ್ಯೂಗಳೇ ಬೇರೆ ಆಗುತ್ತೆ, ನ್ಯಾಷನಲ್ ಇಶ್ಯೂನೇ ಬೇರೆ ಆಗುತ್ತೆ. ಇವತ್ತು ರವಿಕುಮಾರ್ ಹೇಳಿದ್ರಲ್ಲ, ನಾವು ವಾಸ್ತವದ ನೆಲೆಯಲ್ಲಿ ಅದನ್ನು ನೋಡಬೇಕು. ರವಿಕುಮಾರ್ ಹೇಳಿದ್ರಲ್ಲ, ಅಲ್ಲಿ ನಾವು ಉತ್ತರ ಪ್ರದೇಶದಲ್ಲಿ ಮೆಜಾರಿಟಿ ಸೀಟ್ ಗೆಲ್ತೀವಿ ಅಂತ ಅದಾಗಬಹುದು. ಅದು ಇನ್ನು ಉತ್ತರ ಪ್ರದೇಶ ಅಂದ್ರೆ ಇವರಿಬ್ಬರ ದೋಸ್ತಿ ನಡುವೆನೂ ಕೂಡ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಹೆಚ್ಚು ಸೀಟ್ ಗೆಲ್ಬಹುದು ಅಂತ ತಾವು? ಅಲ್ಲ, ನನಗೇನು ಅನ್ಸುತ್ತೆ ಅಂದ್ರೆ ರಂಗನಾಥ್ ಅವರ ಉತ್ತರ ಪ್ರದೇಶದ ಯಾವ ಲೆಕ್ಕಾಚಾರದ ಮೇಲೆ ಹೇಳ್ತಾ ಇದ್ದೀರಿ? 80 ಲೋಕಸಭಾ ಕ್ಷೇತ್ರಗಳಲ್ಲಿ ನೋಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಂದ್ರೆ ಯಾವುದೋ ಉಪಚುನಾವಣೆಗಳಲ್ಲಿ ನಮ್ಮ ಹನುಮಂತಯ್ಯನವರು ಹೇಳಿದ್ರು ಎಲ್ಲ ಉಪಚುನಾವಣೆಗಳನ್ನ ಗೆದ್ದು ಅಂತ ಹೇಳ್ಬಿಟ್ಟು. ಉಪಚುನಾವಣೆಗಳನ್ನ ಗೆಲ್ಲಬಹುದು. ನಂಜನಗೂಡು ಮತ್ತು ಗುಂಡ್ಲುಪೇಟೆ ಕಾಂಗ್ರೆಸ್ ಗೆಲ್ತು. ಆದ್ರೆ ಜನರಲ್ ಎಲೆಕ್ಷನ್ ಅಲ್ಲಿ ಎಲ್ಲ ಹೋಯ್ತು. ಎಸ್ ಸರ್ ಒಳ್ಳೆ ಪಾಯಿಂಟ್ಗಳನ್ನ ರೈಸ್ ಮಾಡಿದ್ರೆ ಕ್ಯಾಲ್ಕುಲೇಷನ್ಗಳು ಏನಾಗಬಹುದು ಅನ್ನುವಂಥದ್ದು. ಈಗ ನೋಡಿ, ಸ್ವತಃ ಮುಖ್ಯಮಂತ್ರಿಗಳೇ ಈಗ ಕಣಕ್ಕಿಳಿದಿದ್ದಾರೆ. ರವಿಕುಮಾರ್ ಅವರೇ, ನಾನು ನಿಮಗೆ ಕೇಳ್ತಾ ಇದ್ದೀನಿ, ಕೊನೆಯ ಪ್ರಶ್ನೆ ಇದು. ಸ್ವತಃ ಮುಖ್ಯಮಂತ್ರಿಗಳೇ ಕಣಕ್ಕಿಳಿದಿದ್ದಾರೆ. ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಅವ್ರನ್ನೆಲ್ಲ ಸಮಾಧಾನ ಮಾಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಿಂಗೆ ಬಿಟ್ಟರೆ ಬಹಳ ಕಷ್ಟ ಆಗುತ್ತೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿದೆ, ಕಾಂಗ್ರೆಸ್ ನಾಯಕರಿಗೂ ಕೂಡ ಗೊತ್ತಿದೆ. ಎಲ್ಲೋ ಒಂದು ಕಡೆಗೆ ನಿಮ್ಮ ಆಟಗಳು ಅಷ್ಟು ಸುಲಭವಾಗಿ ಸಲೀಸಾಗಿ ನಡೆಯಬಾರದು, ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಏನಂತೀರಿ? ನೋಡಿ ಸರ್, ಕುಮಾರಸ್ವಾಮಿ ಅವರು, ದೇವೇಗೌಡರು, ಸಿದ್ದರಾಮಯ್ಯ ಅವರು ಬಹಳ ದೊಡ್ಡ ರಾಜಕಾರಣಿಗಳು. ನಾವೇನು ಹಗುರವಾಗಿ ತೆಗೆದುಕೊಳ್ಳಲ್ಲ. ಈ ರಾಜಕಾರಣ ಮಾಡಬೇಕು ಅಂತ ಹೇಳಿದ್ರೆ, ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿದ್ರೆ, ಬಿಜೆಪಿ ತನ್ನದೇ ಆಗಿರ್ತಕ್ಕಂಥ ಸಂಘಟನೆ ಇದೆ. ಇಡೀ ದೇಶದಲ್ಲಿ ಮುಂಚೆ ಬಿಜೆಪಿಗೂ ಇವತ್ತಿನ ಬಿಜೆಪಿಗೂ ಬಹಳ ಅಗಾಧವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ. ನಮ್ಮ ಹನುಮಂತಪ್ಪ ಅವರು ಹೇಳ್ತಾ ಇದ್ರು, ಬಿಜೆಪಿ ಹಳೆ ಕಾಲದ ಹಿಸ್ಟ್ರಿ ಹೇಳ್ತಾ ಇದ್ರು. ವಾಜಪೇಯಿ ಕಾಲದಲ್ಲಿ 2 ಕಾಲ್, ಇವತ್ತು ಕೂಡ 2 ಸೀಟ್ ಗೆದ್ದಂತ ವಾಜಪೇಯಿ ಅವರು ಇವತ್ತು ಕೂಡ ರಿಲೆವೆನ್ಸ್ ಇದೆ ವಾಜಪೇಯಿ ಅವ್ರದ್ದು. ಇಲ್ಲ, ಅದಕ್ಕೆ ಮಾದೇವ ಪ್ರಕಾಶ್ ಅವರು ಉತ್ತರ ಕೊಟ್ಟರು. ಭಾರತೀಯ ಜನತಾ ಪಾರ್ಟಿ ಬಹಳ ಇಡೀ ಭಾರತಕ್ಕೆ ಬಿಜೆಪಿ ಇವತ್ತು ಎಲ್ಲರಿಗೂ ಇಷ್ಟವಾಗ್ತಕ್ಕಂಥ ಪಾರ್ಟಿ ಆಗಿದೆ. ಬಿಜೆಪಿ ಪಾಲಿಸಿಗಳು, ನೀತಿಗಳು ಇಷ್ಟವಾಗ್ತಾ ಇದಾವೆ. ಬಡತನಕ್ಕಿರ್ಬಹುದು, ಭ್ರಷ್ಟಾಚಾರಕ್ಕಿರ್ಬಹುದು, ಭಯೋತ್ಪಾದನೆಗಿರ್ಬಹುದು, ಅಭಿವೃದ್ಧಿಗಿರ್ಬಹುದು, ಬಿಜೆಪಿಯ ಎಲ್ಲಾ ಪಾಲಿಸಿಗಳು ಇಷ್ಟವಾಗ್ತಕ್ಕಂಥವಾಗಿದ್ದಾವೆ. ಇಡೀ ದೇಶದ ಯುವಕರು ಬಿಜೆಪಿ ಹಿಂದೆ ಇದ್ದಾರೆ. ಹಾಗಾಗಿ ಬಿಜೆಪಿ ಮತ್ತೊಂದು ಸಾರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದ್ರಲ್ಲಿ ಎಳ್ಳಷ್ಟು ಕೂಡ ಸಂಕ್ಷಿಪ್ತವಾಗಿ ಪ್ಲೀಸ್. ನೋಡಿ, ಬಿಜೆಪಿ ಅವರು ಹಗಲ್ಗನ್ಸಿದಲ್ಲ, ಆಪರೇಷನ್ ಕಮಲ ವಿರೋಧ ಮಾಡ್ತೀವಿ, ನಾವು ಮಾಡೋದಲ್ಲ ಅಂತಿದ್ರು. ಇವತ್ತು ಮೋದಿ ಸಾಹೇಬ್ ನೇತೃತ್ವದಲ್ಲೇ ನಡೀತು. ಇಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥವು ನಡೀಬಾರ್ದು ಅನ್ನೋದು ಒಂದು ಕಡೆ. ಇನ್ನೊಂದು ಹೇಳ್ಬಿಡ್ತೀನಿ, ಎಲ್ಲ ರಾಜಕಾರಣ ನಮ್ಮ ಕಡೆನೇ ಐತಿ, ನಾವ ನಡೆಸ್ತೇವೆ ಅನ್ನೋಂಥದ್ದಿಲ್ಲ. ಪ್ರಜಾಪ್ರಭುತ್ವವ್ರಿಗೆ ಏನ್ ಬೇಕಾದ್ರೂ ಬದಲಾವಣೆ ಆಗ್ಬೋದು. ಕಾದ್ ನೋಡೋಣ. ಸಮಯದ ಅಭಾವ ಇದೆ. ಮಾದೇವ ಪ್ರಕಾಶ್ ಏನಂತೀರಿ ಸರ್ ಕೊನೆದಾಗಿ? ನೀವೇನ್ ಬರೀ ಇಂಜೆಕ್ಷನ್ ಮಾಡಿದ್ರಾ? ಇವರು ಮೈತ್ರಿಯ ಬಗ್ಗೆ ಮಾತಾಡಿದ್ರು. ಒಂದು ಸತ್ಯ ಏನು ಅಂತಂದ್ರೆ ರಂಗನಾಥ್ ಅವರೇ, ಕರ್ನಾಟಕದ ಮಟ್ಟಿಗೆ ಕುಮಾರಸ್ವಾಮಿ ಅವರು ಉತ್ತಮ ಆಡಳಿತವನ್ನು ಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು ಅವರ ಕಾಲಿಡಿದು ವ್ಯವಸ್ಥಿತವಾಗಿ ಜಗ್ತಾ ಇದ್ದಾರೆ. ಅದಕ್ಕೇನೆ ಈ ಸೀಟು ಹಂಚಿಕೆಯ ಇದು ಪ್ರಶ್ನೆನಲ್ಲಿ ಬಂದಿದೆಯಲ್ಲ, ಏನು ಈ ವಿವಾದ ಸೃಷ್ಟಿಯಾಗಿದೆ. ನಮಗೆ 12 ಕೊಡಿ ಅಂತ ದೇವೇಗೌಡರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಅದು ಕೊಡಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಯವರೆಗೆ ಅಂತಂದ್ರೆ ಕರ್ನಾಟಕದಲ್ಲಿ ಫೇಲ್ ಆಯ್ತು, ಡೆಲ್ಲಿ ಒಳಗೂ ಫೇಲ್ ಆಯ್ತು, ಅಲ್ಲಿ ಕ್ಲಿಕ್ ಆಗಲೇಬೇಕಾಗಿತ್ತು. ಅದರ ಅರ್ಥ
ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿಯಾಗಿಲ್ಲ. ಎಸ್ ಸರ್, ಇದು ಆರಂಭದ ಪ್ರಹಸನ ಮಾತ್ರ. ಇನ್ನು ಮುಂದೆ ಏನೇನು ಕಾದಿದೆಯೋ ಅದೆಲ್ಲದನ್ನು ಕೂಡ ನಿಮ್ಮ ಎದುರುಗಡೆ ಇಡ್ತೀವಿ ಅಂತ ಹೇಳ್ತಾ ಇವತ್ತಿನ ಚರ್ಚೆನ ಮುಗಿಸ್ತಾ ಇದೀವಿ. ಈಗ ನಮ್ಮೂರು ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.